ವಾರ್ತೆಗಳ ಪ್ರಾಯೋಜಕರು ಇಂಡಿಯನ್ ಗೋಲ್ಡ್ ಕಂಪನಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್, 0% EMI ಬಜಾಜ್ ಫೈನಾನ್ಸ್ ಅವೈಲಬಲ್. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್, ಬಿಸೈಡ್ SBI ಬ್ಯಾಂಕ್, ಸ್ಟೇಷನ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಹೋಳಿ ಆಚರಣೆ, ರಾಜ್ಯ ಸರ್ಕಾರ ನಿರ್ಬಂಧ. ಬಣ್ಣದ ಹಬ್ಬದ ಮೇಲೆ ಕೊರೋನಾ ಎಫೆಕ್ಟ್. ಮಾರ್ಚ್ 31ರಂದು ವಾರ್ಡ್ ನಂಬರ್ 8 ಮತ್ತು ಆತ್ಕೂರು ಗ್ರಾಮ ಪಂಚಾಯಿತಿ ಚುನಾವಣೆ ಮತ ಎಣಿಕೆ. ತಹಸೀಲ್ದಾರ್ ಕಚೇರಿಯಲ್ಲಿ ಎಣಿಕೆಗೆ ವ್ಯವಸ್ಥೆ. ಮೀಸಲಾತಿ ವರ್ಗೀಕರಣ ಮಾಡದ ಬಿಜೆಪಿ ವಿರುದ್ಧ ಉಪಚುನಾವಣೆಯಲ್ಲಿ ಮತ. ಭಾನು ಪ್ರಸಾದ್. ಮಸ್ಕಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ. ಬೆಳಗಾವಿಯಲ್ಲಿ ಗಲಾಟೆ, ಕಾಂಗ್ರೆಸ್ ಸೃಷ್ಟಿ. ಸಚಿವ ಶ್ರೀರಾಮುಲು. ಮಸ್ಕಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆ. ಪ್ರತಾಪ್ ಗೌಡ ಮಾರಾಟವಾಗಿದ್ದಾರೆ, ಡಿಪಾಸಿಟ್ ಜಪ್ತಿ ಮಾಡಿ ಸಿದ್ದರಾಮಯ್ಯ. ಪ್ರತಾಪ್ ಗೌಡರನ್ನು ಮನೆಗೆ ಬಡ್ಡಿ ಲೆಕ್ಕ ಹಾಕಲು ಕಳುಹಿಸಿ, DK ಶಿವಕುಮಾರ್ ವಾಗ್ದಾಳಿ. ಬ್ಯಾಕ್ಲಾಗ್ ಪದೋನ್ನತಿಯಲ್ಲಿ ಅನ್ಯಾಯ, ಜ್ಯೇಷ್ಠತಾ ಸಂರಕ್ಷಣಾ ಕಾಯ್ದೆ ಜಾರಿಗೆ ಆಗ್ರಹಿಸಿ BSS ಮನವಿ. ಎಂ ನಾಗಪ್ಪ ಪ್ರತಿಷ್ಠಾನದಿಂದ ವರ್ಷದ ವ್ಯಕ್ತಿ ಪ್ರಶಸ್ತಿ ಪ್ರದಾನ. ಪುಣ್ಯ ಸ್ಮರಣೆ, ಸಮಾಜ ಸೇವೆಗೆ ಬದುಕು ಮುಡುಪಾಗಿಟ್ಟವರು ಎಂ ನಾಗಪ್ಪ. ಅಮರೇಶ್ ಶೆಟ್ಗಲ್. ಮತ್ತು ಕೆರೆಯಲ್ಲಿ ಮುಳುಗಿ ಜಲಾಲ್ನಗರದ ಯುವಕ ಸಾವು. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರವು ಸಾರ್ವಜನಿಕ ಸ್ಥಳದಲ್ಲಿ ಹೋಳಿ ಹಬ್ಬ ಆಚರಣೆ ಮಾಡುವುದಕ್ಕೆ ನಿರ್ಬಂಧ ಹೇರಿರುವುದರಿಂದ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು.
ರಾಜ್ಯ ಸರ್ಕಾರವು ಸಾರ್ವಜನಿಕ ಸ್ಥಳದಲ್ಲಿ ಹೋಳಿ ಹಬ್ಬ ಆಚರಣೆ ಮಾಡುವುದಕ್ಕೆ ನಿರ್ಬಂಧ ಹೇರಿರುವುದರಿಂದ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ಕೊರೋನಾ 2ನೇ ಅಲೆ ಹರಡುವುದನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಹೋಳಿ ಹಬ್ಬ ಆಚರಣೆಗೆ ಸರ್ಕಾರವು ನಿರ್ಬಂಧ ಹೇರಿದ ಪರಿಣಾಮ ಹಬ್ಬದ ಮೇಲೆ ಕೊರೋನಾ ಕರಿನೆರಳು ಬೀರಿತು. ಪ್ರತಿ ವರ್ಷ ಹೋಳಿ ಹಬ್ಬವನ್ನು ಜಿಲ್ಲೆಯಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಿ ಬಣ್ಣದಲ್ಲಿ ಜನರು ಮಿಂದು ಎಳುತ್ತಿದ್ದರು. ಆದರೆ ಈ ಬಾರಿ ಕೊರೋನಾ ಹಿನ್ನೆಲೆಯಲ್ಲಿ ಹಬ್ಬದ ಕಳೆ ಇಲ್ಲದಂತಾಗಿತ್ತು. ಸರ್ಕಾರವು ಹೋಳಿ ಹಬ್ಬ ಆಚರಣೆಗೆ ಕೆಲ ಮಾರ್ಗಸೂಚಿಗಳನ್ನು ಜಾರಿಗೊಳಿಸಿರುವುದರಿಂದ ನಗರದ ವಿವಿಧ ಬಡಾವಣೆಗಳಲ್ಲಿ ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿದರು. ಭಾನುವಾರ ಹುಣ್ಣಿಮೆ ದಿನವಾಗಿರುವುದರಿಂದ ರಾತ್ರಿ ಕಾಮದಹನ ಮಾಡಿ ಸೋಮವಾರದಂದು ಧೂಳುಂಡಿ ಆಚರಣೆ ಮಾಡಲಾಯಿತು. ನಗರದ ವಿವಿಧ ಪ್ರಮುಖ ಬಡಾವಣೆಗಳಲ್ಲಿ ಹೋಳಿ ಹಬ್ಬ ಆಚರಣೆ ಆಯಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅನುಮತಿ ಪಡೆದವರಿಗೆ ಮಾತ್ರ ಕಾಮದಹನ ಅವಕಾಶ ನೀಡಿದರು. ಹೋಳಿ ಹಬ್ಬದ ಮುಂಚಿತವಾಗಿ ವಿವಿಧ ಬಡಾವಣೆಗಳಲ್ಲಿ ಮಕ್ಕಳು ಸಮೇತ ಬಣ್ಣ ಹಚ್ಚಿ ಸಂಭ್ರಮಿಸುತ್ತಿದ್ದರು. ಆದರೆ ಕೊರೋನಾ ಭಯದಿಂದ ಮಕ್ಕಳು ಸಹ ಮನೆಯಿಂದ ಹೊರಬರಲಿಲ್ಲ. ಮತ್ತೊಂದೆಡೆ ಸರ್ಕಾರದ ನಿರ್ಬಂಧದ ಮಧ್ಯೆಯೂ ಕೆಲವೆಡೆ ಡಿಜೆ ಧ್ವನಿವರ್ಧಕಗಳಿಗೆ ಕುಣಿದು ಕುಪ್ಪಳಿಸಿ ಗಡಿಗೆ ಹೊಡೆದು ಸಂಭ್ರಮಿಸಿದರು. ಹಬ್ಬದ ನಿಮಿತ್ತ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಹೋಳಿ 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 ಏಳೇಳು ಬಣ್ಣದ ಬೆಳ್ಳಿ ಹೋಳಿ 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 ರಾಗ ರಂಗಿನ ರಂಗು ರಂಗೋಲಿ ಕಾಮನ ಬಿಲ್ಲಿಂದ ಬಣ್ಣಗಳ ಕದಿಯೋಣ ಮೋಡದ ಕಡೆಯಿಂದ ಪನ್ನೀರ ಕಡೆಯೋಣ ಬಿಳಿ ಹೆತ್ತ ಬಣ್ಣಗಳ ಬಿಳಿ ಬಿಳಿ ಬಟ್ಟೆಗೆ ಚೆಲ್ಲೋಣ ಓಹೋ ಕುಣಿಯಾಡೋಣ ಹೋಳಿ 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 ಏಳೇಳು ಬಣ್ಣದ ಬೆಳ್ಳಿ ಹೋಳಿ 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 ರಾಗ ರಂಗಿನ ರಂಗೋಲಿ ಅರಿಶಿನ ಕುಂಕುಮವ ಒಂದು ಕ್ಷಣ ಬೆರೆಸೋಣ ಹಸಿರಿನ ಜೊತೆಯಲ್ಲಿ ಒಂದು ಕ್ಷಣ ಇರಿಸೋಣ ರವಿವರ್ಮನಕ್ಕರೆ ಕ್ಷಮಿಸು ಬಣ್ಣದ ಹಬ್ಬ ಅನ್ನೋಣ ಓಹೋ ಕುಣಿಯಾಡೋಣ ಹೋಳಿ 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 ಏಳೇಳು ಬಣ್ಣದ ಬೆಳ್ಳಿ ಹೋಳಿ 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 ಬಣ್ಣ ಕಂಡ್ರೆ ಕುಣಿಯೋಣ ಕುಣಿಯೋಣ ಬಳಿಯಲು ಬಂದ್ರೆ ಓಡೋಣ ಓಡೋಣ ಬೇಡ ಅನ್ನೋ ಈ ಭಯವೇ ಬೇಕು ಅನ್ನೋ ಬಿನ್ನಾಣ ಬಿನ್ನಾಣ ತನುವೆಲ್ಲ ನವರಂಗು ಮನಸ್ಸೆಲ್ಲ ಬೆಳದಿಂಗಳು ಈ ಹಬ್ಬ ಧರೆಗಿತ್ತ ಕೃಷ್ಣನಿಗೆ ನಮನಗಳು ಮನೆ ಮನೆಗೊಬ್ಬ ನಗರಸಭೆ ವಾರ್ಡ್ ನಂಬರ್ 8 ಮತ್ತು ತಾಲೂಕಿನ ಆತ್ಕೂರು ಗ್ರಾಮ ಪಂಚಾಯತ್ ಚುನಾವಣೆಯ ಮತ ಎಣಿಕೆಯು ನಾಳೆ ನಡೆಯಲಿರುವುದರಿಂದ ನಗರದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ನಗರಸಭೆ ವಾರ್ಡ್ ನಂಬರ್ 8 ಮತ್ತು ತಾಲೂಕಿನ ಆತ್ಕೂರು ಗ್ರಾಮ ಪಂಚಾಯತ್ ಚುನಾವಣೆಯ ಮತ ಎಣಿಕೆಯು ನಾಳೆ ನಡೆಯಲಿರುವುದರಿಂದ ನಗರದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಮತಪೆಟ್ಟಿಗೆಗಳನ್ನು ಸ್ಟ್ರಾಂಗ್ ರೂಮ್ನಲ್ಲಿ ಇರಿಸಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ನಗರಸಭೆ ಮತ್ತು ಆತ್ಕೂರು ಗ್ರಾಮ ಪಂಚಾಯತ್ ಉಪಚುನಾವಣೆಗೆ ಸೋಮವಾರದಂದು ಮತದಾನ ಜರುಗಿದ್ದು ಮತಪೆಟ್ಟಿಗೆಗಳನ್ನು ತಹಸೀಲ್ದಾರ್ ಕಾರ್ಯಾಲಯದ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿ ಇರಿಸಿ ಕಾರ್ಯಾಲಯದ ಒಳಗಡೆ ಯಾರಿಗೂ ಪ್ರವೇಶಕ್ಕೆ ಅನುಮತಿ ನೀಡುತ್ತಿಲ್ಲ. ನಗರಸಭೆಗೆ ಸಂಬಂಧಿಸಿ ವಿವಿಎಂ ಬಳಕೆ ಮಾಡಲಾಗಿದೆ. ಗ್ರಾಮ ಪಂಚಾಯತ್ನ ಬ್ಯಾಲೆಟ್ ಪೇಪರ್ ಮತ ಎಣಿಕೆ ಮಾಡಲಾಗುತ್ತದೆ. ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. ತಹಸೀಲ್ದಾರ್ ಕಾರ್ಯಾಲಯದ ಕೊಠಡಿ ಸಂಖ್ಯೆ 1ರಲ್ಲಿ, ನಗರಸಭೆ ಕೊಠಡಿ 2ರಲ್ಲಿ ಆತ್ಕೂರು ಗ್ರಾಮ ಪಂಚಾಯತ್ ಮತ ಎಣಿಕೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಡಲಾಗಿದೆ. ನಗರಸಭೆಯ ಟೇಬಲ್ 1 ಪಂಚಾಯತ್ಗೆ 3 ಟೇಬಲ್ ಅಳವಡಿಸಲಾಗಿದೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಫಲಿತಾಂಶ ಪ್ರಕಟವಾಗಲಿದೆ. ನಗರಸಭೆ ವಾರ್ಡ್ ನಂಬರ್ 8ಕ್ಕೆ ನಡೆದ ಉಪಚುನಾವಣೆಯಲ್ಲಿ ಮತದಾನ ಪ್ರತಿಶತವನ್ನು ಅವಲೋಕನ ಮಾಡಿದಾಗ ಮತದಾನ ಅತ್ಯಂತ ಕಡಿಮೆಯಾಗಿದೆ. ವಾರ್ಡ್ ನಂಬರ್ 8ರಲ್ಲಿ ಸುಮಾರು 5,179 ಮತದಾರರ ಪೈಕಿ ಕೇವಲ 2,934 ಜನರು ಮಾತ್ರ ಮತ ಚಲಾಯಿಸಿದ್ದಾರೆ. ಮಹಿಳೆಯರು 1,391, ಪುರುಷರು 1,543 ಮತದಾನವಾಗಿದೆ. ಬಿಟ್ಟರೆ ಮತದಾನವು ಶೇಕಡಾ 56.65% ಬಡಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರಿದ್ದರೂ ಸಹ ಮತದಾನ ಪ್ರಮಾಣ ತೀರಾ ಕಡಿಮೆಯಾಗಿರುವುದರಿಂದ ಯಾವ ಪಕ್ಷದ ಅಭ್ಯರ್ಥಿಯು ಗೆದ್ದರೂ ಸಹ ಮತಗಳ ಅಂತರ ತೀರಾ ಕಡಿಮೆ ಇರಲಿದೆ.
ವಾರ್ಡ್ ನಂಬರ್ 8ರಿಂದ 6 ಜನರು ಕಣದಲ್ಲಿದ್ದಾರೆ. ಈಗಾಗಲೇ ಅಭ್ಯರ್ಥಿಗಳು ಮತಗಳ ಅಂತರ ಮೇಲೆ ಗೆಲುವಿನ ಲೆಕ್ಕಾಚಾರದಲ್ಲಿ ನಿರತರಾಗಿದ್ದಾರೆ. 6 ಜನ ಅಭ್ಯರ್ಥಿಗಳ ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ ಕೊಂಡು ಎಲ್ಲಾ ರಾಜಕೀಯ ಪಕ್ಷಗಳು ಬಳಸಿಕೊಳ್ಳುತ್ತಿವೆ. ಆದರೆ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಜಾರಿ ಮಾಡಲು ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ಮಾಡುತ್ತಿವೆ. ಮಾದಿಗ ಸಮಾಜವನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ಎಲ್ಲಾ ರಾಜಕೀಯ ಪಕ್ಷಗಳು ಬಳಸಿಕೊಳ್ಳುತ್ತಿವೆ. ಆದರೆ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಜಾರಿ ಮಾಡಲು ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ಮಾಡುತ್ತಿವೆ. ಆಡಳಿತಾರೂಢ ಬಿಜೆಪಿ ಸರ್ಕಾರ ವಿರುದ್ಧ ಮಸ್ಕಿ, ಬಸವ ಕಲ್ಯಾಣ ಮತ್ತು ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಮತ ನೀಡಲು ಸಮಾಜ ಜನರಲ್ಲಿ ಮನವಿ ಮಾಡುವುದಾಗಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಉಪಾಧ್ಯಕ್ಷ ಭಾನುಪ್ರಸಾದ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಸರ್ಕಾರ 2 ಅವಧಿಗೆ ಆಡಳಿತ ಮಾಡಿದೆ. ಪ್ರತಿ ಬಾರಿಯೂ ಭರವಸೆ ನೀಡುತ್ತಲೇ ಬಂದಿದೆ. ಶಿರಾ ಉಪಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭರವಸೆ ಸದಾಶಿವ ಆಯೋಗದ ಜಾರಿ ಮಾಡುವುದಾಗಿ ಹೇಳಿದ್ದರು. ಆದರೆ ಆರ್ಎಸ್ಎಸ್ ಮುಖಂಡರು ಸಹ ಸಭೆ ನಡೆಸಿ ಜಾರಿಗೊಳಿಸುವುದಾಗಿ ಹೇಳಿದ್ದರು. ಯಾವುದೇ ಪ್ರಯತ್ನ ಮಾಡುತ್ತಿಲ್ಲ. ಸಚಿವ ಸಂಪುಟ ಉಪಸಮಿತಿ ರಚಿಸುವುದು ಮತ್ತಷ್ಟು ವಿಳಂಬ ಮಾಡುವ ಉದ್ದೇಶವೇ ಹೊರತು ಬೇರೇನೂ ಇಲ್ಲ. ಕಳೆದ 25 ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದರೂ ಸ್ಪಂದಿಸದ ಸರ್ಕಾರಗಳು ಮೇಲ್ವರ್ಗದ ಬಡವರಿಗೆ ಶೇಕಡಾ 10 ಮೀಸಲಾತಿಯನ್ನು ಯಾರು ಕೇಳದೇ ಇದ್ದರೂ ನೀಡಿದೆ. 101 ಉಪಜಾತಿಗಳು ಎಸ್ಟಿ ಪಟ್ಟಿಯಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಮಾಡುವುದರ ಮೇಲ್ವರ್ಗದವರಿಗೆ ಶೇಕಡಾ 10 ಮೀಸಲಾತಿ ನೀಡಿದ್ದಾರೆ ಎಂದರು. 2004ರಲ್ಲಿ ಎಸ್ಎಂ ಕೃಷ್ಣ ಸರ್ಕಾರಕ್ಕೆ ಸೋಲು, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೂ ಮಾದಿಗ ಸಮುದಾಯ ಜನರು ಓಟು ನೀಡದೆ ಬುದ್ಧಿ ಕಲಿಸಿದ್ದಾರೆ. ಅವರು ಕೂಡ ಸೋಲಿಗೆ ಮಾದಿಗ ಸಮಾಜ ಬೇಸರವೇ ಕಾರಣವೆಂದು ಹೇಳಿಕೊಂಡಿದ್ದಾರೆ. ಈಗ ನಡೆಯಲಿರುವ ಉಪಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಮತ ನೀಡುತ್ತೇವೆ. ಎಲ್ಲ ಪಕ್ಷಗಳು ಮೋಸ ಮಾಡಿದ್ದರಿಂದ ನೋಟಾ ಮತ ಚಲಾಯಿಸುತ್ತೇವೆ ಎಂದರು. ಮೊಸಳೆ ಕಣ್ಣಿ ಹಾಕೊಂಡು ನಮಗೆ ನಿರ್ಲಕ್ಷ್ಯವಾಗಿರತಕ್ಕಂಥ ಧೋರಣೆಯಲ್ಲಿ ನಡೆಸ್ಕೊಂಡು ಬಂದು ಕೇವಲ ಭೂಮಿಗೆ ತುಂಬ ಸಲ್ಲತಕ್ಕಂಥ ಕೆಲಸ ಈ ಎಲ್ಲ ಪಕ್ಷಗಳು ಕೂಡ ಮಾಡ್ತಾ ಬಂದಿದ್ದಾರೆ. ಈಗಾಗಲೇ ಬಿಜೆಪಿ ಸರ್ಕಾರ 2ನೇ ಅವಧಿಗೆ ತನ್ನ ಆಡಳಿತವನ್ನ ನಡೆಸ್ತಾ ಇದೆ. 2ನೇ ಅವಧಿಯಲ್ಲೂ ಕೂಡ ಇವರು ನಮ್ಮ ಬೇಡಿಕೆಯಾದಂಥ ಎಜೆ ಸದಾಶಿವ ಆಯೋಗದ ವರದಿಯನ್ನ ಜಾರಿ ಮಾಡಿದೆ. ಕೇವಲ ನಮ್ಮ ಸಮುದಾಯಕ್ಕೆ ನಾಟಕ ಆಡ್ತಾ ಇದ್ದಾರೆ. ನಾಟಕ ಆಡೋದ್ರ ಮುಖಾಂತರ ಕೇವಲ ನಮ್ಮ ಸಮುದಾಯವನ್ನ ತಮ್ಮ ಇಚ್ಛಾನುಸಾರವಾಗಿ ಬಳಕೆ ಮಾಡಿಕೊಂಡು ಅವರನ್ನ ವೋಟ್ ಬ್ಯಾಂಕ್ ಆಗಿ ಪರಿಗಣಿಸಿಕೊಂಡು ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಈ ವಿಚಾರದಲ್ಲಿ ಈಗಾಗಲೇ ನಾವು ಯಾವ್ಯಾವ ಪಕ್ಷಗಳು ನಮ್ಮ ಸಮುದಾಯದ ಬೇಡಿಕೆಯನ್ನು ನಿರ್ಲಕ್ಷ್ಯ ಮಾಡಿದವೋ ಅವರಿಗೆ ಇಲ್ಲಿವರೆಗೂ ಕೂಡ ನಾವು ಎಲ್ಲಾ ಚುನಾವಣೆಯಲ್ಲೂ ಕೂಡ ಅವ್ರನ್ನ ವಿರೋಧ ಮಾಡೋದ್ರ ಮುಖಾಂತರ ಸೋಲಿಸುವಂತ ಕೆಲಸ ಮಾಡಿದ್ದೀವಿ. ಅದೇ ರೀತಿ ಇವತ್ತು ಕೂಡ ಕೇಂದ್ರ ಸರ್ಕಾರದಲ್ಲೂ ಕೂಡ ಒಂದು ಆಯೋಗ ರಚನೆ ಆಗಿತ್ತು, ಉಷಾ ಮೆಹರ್ ಅಂತ ಹೇಳಿ. ಆ ಆಯೋಗದ ವರದಿಯಲ್ಲೂ ಕೂಡ ಜಾರಿ ಮಾಡಿಲ್ಲ ಕೇಂದ್ರ ಸರ್ಕಾರದವರು. ಹಾಗೆ ಹಲವಾರು ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ನಮ್ಮ ಸಮುದಾಯಕ್ಕೆ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಹೇಳಿ ನಾವು ಮಾತು ಕೊಟ್ಟು ಅವರು ಮಾತು ಬರ್ತಾ ಬಂದಿದ್ದಾರೆ. ಹಾಗೆ ಸುಳ್ಳು ಭರವಸೆಗಳನ್ನ ಕೊಡ್ತಾ ಇರತಕ್ಕಂಥ ಒಂದು ಸರ್ಕಾರಕ್ಕೆ ಇವತ್ತು ಏನು ನಡೀತಾ ಇರತಕ್ಕಂಥ ಉಪಚುನಾವಣೆಗಳಾಗಿರತಕ್ಕಂಥ ಮಸ್ಕಿ ಇರ್ಬೋದು, ಹಾಗೆ ಬೆಳಗಾವಿ ಇರ್ಬೋದು ಮತ್ತು ಬಸವ ಕಲ್ಯಾಣ ಇರ್ಬೋದು, ಈ 3 ಉಪಚುನಾವಣೆಗಳಲ್ಲಿ ಮಾದಿಗ ಸಮುದಾಯ ಇವ್ರನ್ನ ವಿರೋಧ ಮಾಡೋದ್ರ ಮುಖಾಂತರ ಈ ಒಂದು ನಮ್ಮ ಬೇಡಿಕೆಯನ್ನು ಇರೋದಕ್ಕೋಸ್ಕರ ನಾವು ಅವ್ರನ್ನ ವಿರೋಧ ಮಾಡ್ತಾ ಇದ್ದೀವಿ. ಹಾಗೆ ಅವ್ರ ವಿರುದ್ಧವಾಗಿ ಮತವನ್ನು ಚಲಾಯಿಸಬೇಕು ಅಂತ ಹೇಳಿ ಕೂಡ ಈ ಮೂಲಕ ನಾವು ಕರೆ ಕೊಡ್ತಾ ಇದ್ದೀವಿ ನಮ್ಮ ಸಮುದಾಯಕ್ಕೆ. ಈಗಾಗಲೇ ಶಿರಾ ಉಪಚುನಾವಣೆಯಲ್ಲೂ ಕೂಡ ಬಿಜೆಪಿ ಜಿಲ್ಲಾ ರಾಜ್ಯಾಧ್ಯಕ್ಷರಾಗಿರತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ಈ ಬಿಜೆಪಿ ಸರ್ಕಾರದ ವತಿಯಿಂದ ಆರ್ಎಸ್ಎಸ್ ಅವರು ಕೂಡ ಈ ಹಿಂದೆ ನಮಗೆ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನ ಮಾಡಿ ಬಹಳ ಇತ್ತೀಚೆಗೆ 2 ತಿಂಗಳು ಆಗಿರಲಿಲ್ಲ, ಒಂದು ಸಭೆಯನ್ನ ಮಾಡಿ ಆ ಸಭೆಯಲ್ಲೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ
ಹೋರಾಟ ಸಮಿತಿ ರಾಜ್ಯ ಕಾರ್ಯದರ್ಶಿ ಶಿವರಾಯ ಅಕ್ಕರ್ಕಿ ಮಾತನಾಡಿ 2 ಬಾರಿ ಅಧಿಕಾರ ನಡೆಸುವ ಅವಕಾಶ ಬಿಜೆಪಿಗೆ ದೊರೆತಿದೆ. ಸುಳ್ಳು ಭರವಸೆ ನೀಡುತ್ತಲೇ ಬಂದಿರುವುದನ್ನು ವಿರೋಧಿಸಿ ಉಪಚುನಾವಣೆಯಲ್ಲಿ ಮತದಾನ ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಮೀಸಲಾತಿ ನೀಡುವ ಅಧಿಕಾರವಿಲ್ಲ. ಸದನದಲ್ಲಿ ಮಂಡಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕಿದೆ. ಪೋಸ್ಟ್ಮ್ಯಾನ್ ಕೆಲಸ ಮಾಡಲು ಸರ್ಕಾರ ಮುಂದಾಗುತ್ತಿಲ್ಲ ಎಂದರು. ಜಿಲ್ಲೆಯಲ್ಲಿ ಅವ್ಯವಹಿತವಾಗಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದ್ದರೂ ಕ್ರಮ ಕೈಗೊಳ್ಳುವಲ್ಲಿ ಜಿಲ್ಲಾಧಿಕಾರಿ ವಿಫಲರಾಗಿದ್ದಾರೆ. ಪೌರ ಕಾರ್ಮಿಕರು ಅನಿರ್ದಿಷ್ಟ ಧರಣಿ ನಡೆಸಿದರೂ ಸ್ಪಂದಿಸಿಲ್ಲ. ಕೂಡಲೇ ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿಯನ್ನು ವರ್ಗಾವಣೆ ಮಾಡಬೇಕೆಂದರು. ಸಮಾಜದ ಸ್ವಾಮಿಗಳು, ಕೆಲ ಮುಖಂಡರು ಸದಾಶಿವ ಆಯೋಗ ವರದಿ ಜಾರಿಗೆ ಸರ್ಕಾರ ಮೇಲೆ ಭರವಸೆಯನ್ನು ಹೇಳುತ್ತಿದ್ದಾರೆ. ಇನ್ನು ಎಷ್ಟು ವರ್ಷ ಕಾಯಬೇಕೆಂದು ಪ್ರಶ್ನಿಸಿದರು. ಮೊದಲನೇ ಬಾರಿ ಅವಕಾಶ ಸಿಕ್ಕಾಗ ಬೆಳಗಾವಿ ಅಧಿವೇಶನದಲ್ಲಿ ಬಹುಶಃ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಾಧ್ಯಮರು ಇನ್ನೇನು ಸದಾಶಿವ ಆಯೋಗದ ವರದಿ ಕೇಂದ್ರಕ್ಕೆ ಶಿಫಾರಸು ಆಗ್ತದಂತಕ್ಕಂಥ ನಿಟ್ಟಿನೊಳಗಡೆ ತುದಿಗಾಲಲ್ಲಿ ನಿಂತು ಸುವರ್ಣಸೌಧ ಮುತ್ತಿಗೆ ಮಾಡಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಕೂಡ ಅವರು ವೈಫಲ್ಯತೆಯನ್ನು ತೋರಿಸಿಕೊಂಡ್ರು. ಪೂರ್ಣ ಪ್ರಮಾಣದಲ್ಲಿ ನಮಗೆ ಬಹುಮತ ಇಲ್ಲ, ಹೀಗಾಗಿ ಮಾಡೋಕ್ಕಾಗಲ್ಲ, ಮುಂದೊಂದು ಸಾರಿ ನಾವು ಬಂದರೆ ಖಂಡಿತ ಈ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಹೇಳಿದ್ರು. ಅದು ಏಳಾದ ನಂತರ ಮತ್ತೊಂದು ಸಾರಿ ಪೂರ್ಣ ಪ್ರಮಾಣದ ಅವಧಿಯಲ್ಲಿ ಸರ್ಕಾರ ರಚನೆ ಆಗಿದೆ, ಅಧಿಕಾರಕ್ಕೆ ಬಂದಿದೆ. ಆದರೆ ಈ ವರದಿಯನ್ನು ಇಟ್ಟುಕೊಂಡು ಒಂದು ಜನಾಂಗದ ವೋಟ್ ಬ್ಯಾಂಕ್ ಅನ್ನ, ಮತ ಬ್ಯಾಂಕ್ ಅನ್ನ ದುರುಪಯೋಗಪಡಿಸಿಕೊಳ್ತಿದ್ದಾರೆ ಹೊರತು ಒಂದು ಸಾಮಾಜಿಕ ನ್ಯಾಯವನ್ನು ಕೊಡೋಣ ಒಂದು ಸಮಾಜದೊಳಗಡೆ ಅಂತಕ್ಕಂಥ ಬದ್ಧತೆ ಈ ಸರ್ಕಾರಗಳಿಗೆ ಇಲ್ಲದೇ ಇರುವಂಥದ್ದು ಖಂಡನೀಯವಾದಂತಹ ಒಂದು ವಿಷಯ. ಯಾಕಂತ ಹೇಳಿದ್ರ ಯಾರು ನಾವು ಮಾದಿಗರು ಕೇವಲ ಮಾದಿಗರಿಗೋಸ್ಕರ ಕೇಳ್ತಾ ಇಲ್ಲ, ಮಾದಿಗರಲ್ಲಿ ಇರ್ತಕ್ಕಂಥ 101 ಜಾತಿಯ ಒಳಗಡೆ ಅವರು ಜನಸಂಖ್ಯಾರಹಿತವಾಗಿರ್ತಕ್ಕಂಥ ಪಾಲನ್ನು ಕೊಡ್ರಿ ಅಂತಕ್ಕಂಥ ಮಾತನ್ನು ಕೇಳ್ತಾ ಇದ್ದೇವೆ. ಕೇವಲ ಬ್ರಾಹ್ಮಣ ಏನಾಗ್ತಾ ಇದ್ದಾರಲ್ಲ, ಬಹುಶಃ ಚಿರಾ ಚುನಾವಣೆಯಲ್ಲಿ ಹೋದಂತ ಸಂದರ್ಭದಲ್ಲಿ ಇದೇ ರೀತಿ ಪ್ರೆಸ್ ಮೀಟ್ ಮಾಡಿ ಮನೆ ಮನೆಗಳಿಗೆ ಕರಪತ್ರ ಹಾಕಿ ಬಿಜೆಪಿಗೆ ಓಟ್ ಕೊಡಬೇಡ ಅಂತ ನಾವು ಹೇಳಿದಂತ ಸಂದರ್ಭದಲ್ಲಿ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ನಾವು ಈಗಾಗಲೇ ನಿರ್ಧಾರ ಮಾಡಿದ್ದೀವಿ, ಸದಾಶಿವ ಆಯೋಗನ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಚುನಾವಣೆ ನಂತರ ಅಂತ ಹೇಳಿದ್ರು. ಅದಾದ ನಂತರ ಈಗ ಮಸ್ಕಿ, ಬಸವ ಕಲ್ಯಾಣ ಮತ್ತೆ ಬೆಳಗಾವಿ ಚುನಾವಣೆಗಳು ಬಂದವ. ಈ ಸಂದರ್ಭದಲ್ಲಿ ಬ್ರಾಹ್ಮಣ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಸಮಾಜದ ಒಂದಿಷ್ಟು ಸ್ವಾಮೀಜಿಗಳನ್ನ ಮತ್ತು ಮುಖಂಡರನ್ನ ಕರೆಸ್ಕೊಂಡು ಬಿಟ್ಟು ಮನೆ ಪತ್ರ ತಗೊಳ್ಳೋದ್ರ ಮುಖಾಂತರ ನಾವು ಇದಕ್ಕೆ ಬದ್ಧ ಇದ್ದೀವಿ, ಮತ್ತೆ ಮಾಡ್ತೀವಿ ಅಂತ ಹೇಳ್ತೀವಿ. ಮತ್ತೆ ಮಾಡ್ತೀವಿ ಅಂತ ಹೇಳೋದೇನಿದೆ, ನೀವು ಶಿಫಾರಸು ಮಾಡಬೇಕಾಗಿದೆ. ಕನಿಷ್ಠ ಒಂದು ಸರ್ಕಾರ ನಾಚಿಕೆ ಬರ್ತಾ ಇದೆ, ನೀವು ಪೋಸ್ಟ್ ಮ್ಯಾನ್ ಕೆಲಸ ಮಾಡಬೇಕಾಗಿದೆ, ನೀವು ಕೆಲಸ ಮುಗಿಸ್ತಾ ಇಲ್ಲ. ವರದಿಯನ್ನ ಕೇಂದ್ರಕ್ಕೆ ಕಳಿಸಬೇಕು, ಕೇಂದ್ರಕ್ಕೆ ಕಳಿಸಿದ ನಂತರ ಕೇಂದ್ರ ನಿರ್ಧಾರ ತಗೊಳ್ತಾ ಇದೆ, ನೀವು ತಗೊಳ್ತಾ ಇಲ್ಲ ನಿರ್ಧಾರ. ವರ್ಗಾವಣೆ ಮಾಡಬೇಕಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯಪಡಿಸ್ತಾ ಇದ್ದೀವಿ. ಎರಡನೇದಾಗಿ ರಾಜ್ಯದ ಉಪಚುನಾವಣೆಗಳಾದ ಮಸ್ಕಿ, ಬಸವ ಕಲ್ಯಾಣ ವಿಧಾನಸಭಾ ಚುನಾವಣೆ ಹಾಗೂ ಬೆಳಗಾವಿಯ ಲೋಕಸಭಾ ಉಪಚುನಾವಣೆಯಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಕುರಿತು ಉದ್ದೇಶಪೂರ್ವಕ ನಿರ್ಲಕ್ಷ್ಯ ತೋರಿಸುತ್ತಿರುವ ಬಿಜೆಪಿ ಅಭ್ಯರ್ಥಿಗಳನ್ನು ಸೋಲಿಸುವಂತೆ ಕರೆ ನೀಡುತ್ತೇವೆ. ನಂತರ ಮೂರನೇದು, ಸಮಾಜದ ಸ್ವಾಮೀಜಿಗಳು ಮತ್ತು ಕೆಲವು ಮುಖಂಡರು ವೈಯಕ್ತಿಕ ಕೆಲಸಕ್ಕಾಗಿ ಬಿಜೆಪಿ ಸರ್ಕಾರದ ಹೇಳಿಕೆ ಕೇಳಿ ಮಾದಿಗ ಸಮಾಜವನ್ನು ರಾಜಕೀಯ ನಿಲುವಿನಿಂದ ತಟಸ್ಥಪಡಿಸುವ ಕ್ರಮವನ್ನು ಈ ಮೂಲಕ ಖಂಡಿಸ್ತಾ ಇದ್ದೇವೆ. ಅಂದ್ರೆ ನಾವು ಹೋಗಿದ್ದೀವಪ್ಪ, ಬಿಜೆಪಿ ಅವರು ನಮ್ಗೆ ಕರೆದಿದ್ರು, ನಮ್ಗೆ ಸಭೆ ಮಾಡ್ಯಾರ, ಈಗ ಮಾಡಿಲ್ಲ ಅಂದ್ರೆ ಇನ್ನು ಮುಂದಿನ ಸಾರಿ ಮಾಡ್ತಾರೆ, ಮತ್ತೆ ಮುಂದಿನ ಸಾರಿ ಮಾಡ್ತಾರೆ. ಈ ಸರ್ಕಾರದ ಅವಧಿ ಮುಗಿದು ಇನ್ನೊಂದು ಚುನಾವಣೆ ಬಂದರೂ ಕೂಡ ನಮ್ಗೆ ಅನಿವಾರ್ಯವಾಗಿ ಆಗಿಲ್ಲಪ್ಪ, ಮುಂದಿನ ಚುನಾವಣೆ ಮಾಡ್ತೀವಿ ಅಂತ ಹೇಳೋ ಪರಿಸ್ಥಿತಿಯಲ್ಲಿದ್ದಾರೆ ಹೊರತು ಇದನ್ನು ಒಪ್ಕೊಳ್ಳೋದು ತಯಾರಿಲ್ಲ. ಒಂದು ಕಡೆ ಸುಪ್ರೀಂ ಕೋರ್ಟ್ ಹೇಳಿದೆ ಒಳ ಮೀಸಲಾತಿ ವರ್ಗೀಕರಣ. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಗೌರವಾಧ್ಯಕ್ಷ ಎಸ್ ಮಾರಪ್ಪ ವಕೀಲ್, ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಜೆ.ಬಿ. ರಾಜು, ಜಿಲ್ಲಾಧ್ಯಕ್ಷ ಹನುಮಂತ್ ಮನ್ನಾಪುರ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ಯಾಕ್ ತಡ ಮಾಡ್ತೀರಾ? ಹಿಂದೆ ಭೇಟಿ ಕೊಡಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8310856630. ವಿಕ್ಟ್ರಿ ಬ್ಯಾಡ್ಮಿಂಟನ್ ಅಕಾಡೆಮಿ. आज हम 2 किलोमीटर ज्यादा भागेंगे। कुछ करिए नस नस मेरी खोले, हाय कुछ करिए बस बस बड़ा बोले, अब कुछ करिए। विक्ट्री बैडमिंटन अकेडमी।
ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದಂತಹ ಅನುಭವವುಳ್ಳ ಕ್ರೀಡಾಪಟುವಿನಿಂದ ಬ್ಯಾಡ್ಮಿಂಟನ್ ತರಬೇತಿ ನೀಡಲಾಗುತ್ತದೆ. ನಮ್ಮ ರಾಯಚೂರಿನ ಸುಸಜ್ಜಿತವಾದಂತಹ ಮತ್ತು ವಿಶಾಲವಾದ ಬ್ಯಾಡ್ಮಿಂಟನ್ ಮೈದಾನವಿದ್ದು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತರಬೇತಿ ನೀಡಲಾಗುತ್ತದೆ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು ತಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಮೊಬೈಲ್ 8050771049. हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे। पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में। अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं। 4th क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, यूजिंग फॉर्मूलाज, मैथ्स, डायग्राम्स, एब्रिविएशंस या किसी भी तरह कंटेंट जो अब आप आसानी से याद करना चाहते हैं। दोस्तों, ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा और आपके ब्रेन को देगा एक एक्स्ट्रा एनर्जी, एक्स्ट्रा पावर और आपको सिखाएगा कैसे याद करें कि कभी ना भूलें। ದ ಲಿವಿಂಗ್ ರೂಮ್, ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್, ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದೇ ಭೇಟಿ ಕೊಡಿ. The living room, above Rahi Diagnostic, beside SBI Bank, near Gandhi Chowk, Raichur. Mobile 9353654221. ಆಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ, ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ, ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್, ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್,
ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 944 89 8282 8147 83 563 8147284561. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. AMS Computers, Sales and Service, 0% EMI Bajaj Finance available. Dealers in Lenovo, Asus, Dell, Acer, HP, Epson, CP+, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, ಕಾರ್ಟ್ರೇಜ್ ರಿಫಿಲ್ಲಿಂಗ್, biometric attendance, UPS inverter and batteries, server and networking, softwares, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9661505660. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 88446018. SR Garments ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ಧೂರಿಯಾಗಿ ಪ್ರಾರಂಭಿಸಿದೆ. SR Garments Classic Collections for Kids, Women and Men. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ-ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, Karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirts, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock.
ಭೇಟಿ ನೀಡಿ. SR Garment Classic Collection for Kids, Women and Men. Beside Vegetable Market, Cloth Bazaar, Raichur. Mobile 9986267919 9916920786. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬೆಳಗಾವಿಯಲ್ಲಿ ನಡೆದ ಗಲಾಟೆ ಕಾಂಗ್ರೆಸ್ಸಿಗರ ಸೃಷ್ಟಿ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೂಚನೆ ಮೇರೆಗೆ ಅವರ ಕಾರ್ಯಕರ್ತರೇ ದಾಂಧಲೆ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರಿಗೆ ಅಂತ ಸಂಸ್ಕಾರವಿಲ್ಲ ಎಂದು ಸಚಿವ ಶ್ರೀರಾಮುಲು ಹೇಳಿದರು. ಬೆಳಗಾವಿಯಲ್ಲಿ ನಡೆದ ಗಲಾಟೆ ಕಾಂಗ್ರೆಸ್ಸಿಗರ ಸೃಷ್ಟಿ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೂಚನೆ ಮೇರೆಗೆ ಅವರ ಕಾರ್ಯಕರ್ತರೇ ದಾಂಧಲೆ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರಿಗೆ ಅಂತ ಸಂಸ್ಕಾರವಿಲ್ಲ ಎಂದು ಸಚಿವ ಶ್ರೀರಾಮುಲು ಹೇಳಿದರು. ಅವರು ಸೋಮವಾರ ಬಿಜೆಪಿ ಕಚೇರಿಯಲ್ಲಿ ನಡೆದಿದ್ದ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ನಡೆಯುವ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಖಚಿತ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಕಾರಣವಾಗಿರುವ ಪ್ರತಾಪ್ ಗೌಡರ ಗೆಲುವು ನಿಶ್ಚಿತ. ಕಾಂಗ್ರೆಸ್ ಪಕ್ಷದ ತಂತ್ರಗಾರಿಕೆಗೆ ಮತದಾರರು ಮನಸ್ಸು ಬದಲಿಸುವುದಿಲ್ಲ ಎಂದರು. ರಾಜ್ಯದ ಸಿಎಂ ಯಡಿಯೂರಪ್ಪ ಹಾಗೂ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಗಳು ಜನರ ಮನ ಗೆದ್ದಿವೆ. ಬಿಜೆಪಿ ಪರವಾದ ಅಲೆ ಇದೆ. ಕಾಂಗ್ರೆಸ್ನ ಪ್ರಯತ್ನಗಳು ವಿಫಲವಾಗಿವೆ ಎಂದರು. ಉಪಚುನಾವಣೆಯಲ್ಲಿ ಎಲ್ಲ ಕಾರ್ಯಕರ್ತರು ಪಕ್ಷದ ಪರ ಪ್ರಚಾರ ಕೈಗೊಳ್ಳಬೇಕು. ಮನೆ ಮನೆಗೆ ತೆರಳಿ ಸರ್ಕಾರದ ಕಾರ್ಯಕ್ರಮಗಳ ಮಾಹಿತಿ ತಲುಪಿಸಿ ಮತ ಕೇಳಲು ಮನವಿ ಮಾಡಿದರು. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಮಾತನಾಡಿ, ದೇಶದಲ್ಲಿ ಗುಲಾಮರು ಯಾರು, ಸ್ವಾಭಿಮಾನಿಗಳು ಯಾರು ಎಂಬುದರ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಬಹಿರಂಗ ಚರ್ಚೆಗೆ ಬರಲಿ. ವಿದೇಶಿ ಮಹಿಳೆಯನ್ನು ಕಾಂಗ್ರೆಸ್ನವರು ಗುಲಾಮಗಿರಿ ಪೋಷಿಸಿಕೊಂಡು ಬಂದಿದ್ದಾರೆ ವಿನಃ ಸ್ವಾಭಿಮಾನಿ ಬಿಜೆಪಿಗರಲ್ಲ ಎಂದು ವ್ಯಂಗ್ಯವಾಡಿದರು. ದೇಶವನ್ನು ಕಾಂಗ್ರೆಸ್ಸಿನ ಒಂದೇ ಕುಟುಂಬದವರು ಅನೇಕ ವರ್ಷ ಆಳ್ವಿಕೆ ನಡೆಸಿದರು. ಅದು ಗುಲಾಮಗಿರಿ ಸಂಕೇತವಲ್ಲವೇ? ಕಾಂಗ್ರೆಸ್ಸಿನಲ್ಲಿ ನಾಯಕರೇ ಇಲ್ಲವೇ ಎಂದು ಪ್ರಶ್ನಿಸಿದ ಅವರು, ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಗುಲಾಮಗಿರಿಯನ್ನು ಬೆಳೆಸಿದೆಯೇ ವಿನಃ ಬಿಜೆಪಿಯಲ್ಲ ಎಂದು ಹೇಳಿದರು. ಪ್ರತಿಪಕ್ಷ ಸ್ಥಾನಕ್ಕೂ ಬೇಕಾದಷ್ಟು ಸದಸ್ಯ ಸ್ಥಾನ ಪಡೆಯಲು ಸಾಧ್ಯವಾಗದ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿಯ ಬಗ್ಗೆ ಕೀಳಾಗಿ ಮಾತನಾಡುವ ನೈತಿಕತೆ ಇಲ್ಲ. ಗುಲಾಮಿತನವನ್ನು ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಬೆಳೆಸಿಕೊಂಡು ಬಂದಿದೆ. ಬಿಜೆಪಿ ಸ್ವಾಭಿಮಾನ ಮೂಡಿಸುವ ಕಾರ್ಯ ಮಾಡಿದೆ ಎಂದರು. ಮಾತಿಲ್ಲ. ಅಣ್ಣ ಬಸವಣ್ಣನವರ ತತ್ವ ಅಳವಡಿಸಿಕೊಂಡು ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಮಾಡಬೇಕು, ನಂದು ಕಾಣಿಕೆಯನ್ನು ಸಲ್ಲಿಸ್ತೀನಿ ಅಂತೇಳಿ ಮೊದಲು ಹೊರಗಡೆ ಬಂದಂತ ಇಬ್ಬರು ಶಾಸಕರ ಪೈಕಿ ಒಂದು ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ನಮ್ಮ ಪ್ರತಾಪ್ ಗೌಡ ಪಾಟೀಲ್, ಮತ್ತೊಬ್ಬರು ಹೊಸಪೇಟೆ ಶಾಸಕರಾಗಿರ್ತಕ್ಕಂಥ ಆನಂದ್ ಸಿಂಗ್. ಟಿವಿನಲ್ಲೆಲ್ಲ ನೋಡಿದ್ರ. ನಮ್ಮ ಬಿಜೆಪಿಯ 25 ಜನ ಎಂಪಿಗಳಿಗೆ ಈ ಹೊಟ್ಟೆ ಒಳಗೆ ಉರಿ ಇರುತ್ತಲ್ಲ, ತಡ್ಕೊಳಕ್ಕಾಗಲ್ಲ. ಎಷ್ಟು ಜನ ಎಂಪಿ ಗೆದ್ದಿಲ್ಲದೋ ಒಂದೇ ಎಂಪಿ ಗೆದ್ದಿದ್ದಾರೆ. ಒಳಗಡೆ ಏನೋ ಸ್ವಲ್ಪ ಗಲಾಟೆ ಆಯಿತು, ಸ್ವಲ್ಪ ಸೈಲೆಂಟ್ ಆಗಿ ಈ ಬಿಸಿಲಲ್ಲಿ ಇರುವಂತ ಮತ್ತು ಸ್ವಲ್ಪ ನೆರಳಲ್ಲಿರ್ತಕ್ಕಂಥ ನಿಮಗೆ ಉರಿ ಆಗಲ್ಲ. ಯಾಕೆ? ಆನಂದ ಇದೆ, ಖುಷಿ ಇದೆ. ಬಿಜೆಪಿ 25 ಜನ ಎಂಪಿಗಳು ಗೆದ್ದಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಇದೆಯಲ್ಲ, ಹೊಟ್ಟೆ ಉರಿತಾ ಇದೆ. 25 ಜನ ಎಂಪಿಗಳು ಗೆದ್ದಿದಾರಲ್ಲ ಅಂತ. ಆ ಉರಿ ತಡ್ಕೊಳಕ್ಕಾಗದೆ ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ಇವರೆಲ್ಲ ಗುಲಾಮರು ಅಂತ ಕರೆದಿದ್ದಾರೆ. ಏನಂತ ಕರೆದಿದ್ದಾರೆ? ಕೇಳಿಸ್ತಾ ಇಲ್ಲ? ಏನಂತ ಕರೆದಿದ್ದಾರೆ? ಗುಲಾಮರು ಅಂತ ಕರೆದಿದ್ದಾರೆ. ನಾನ್ ಕೇಳಕ್ ಬಯಸ್ತೇನೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ. 39 ವರ್ಷ ಪ್ರಧಾನಮಂತ್ರಿ ಆದ್ರು ಒಂದೇ ಕುಟುಂಬದವರು. ಎಷ್ಟು ವರ್ಷ? 39 ವರ್ಷ ಒಂದೇ ಕುಟುಂಬ ಪ್ರಧಾನಮಂತ್ರಿ ಆದ್ರು. ಒಂದೇ ಕುಟುಂಬ 40 ವರ್ಷ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ಬೋದು. ಏನು ಅಭಿಷಣ? 40 ವರ್ಷ ಆಗಿಲ್ಲ ಅರ್ಥನೆ ಜಾಸ್ತಿ ಆಗಿದೆ. 40 ವರ್ಷಕ್ಕಿಂತ ಹೆಚ್ಚು ವರ್ಷ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ನಾನು ಕೇಳೋದಕ್ಕೆ ಬಯಸ್ತೇನೆ, ನಿಮ್ಮಲ್ಲಿ ಯಾರು ನಾಯಕರೇ ಇಲ್ವಾ? ನಿಮ್ಮಲ್ಲಿ ಯಾರು ನಾಯಕರೇ ಇಲ್ವಾ ಕಾಂಗ್ರೆಸ್ ಪಾರ್ಟಿಯಲ್ಲಿ? ನಾನು ಕೇಳ್ತೇನೆ, ನಿಮಗಿದೆ ಗುಲಾಮಿತನ ಅಂತಕ್ಕಂಥದ್ದು ಕಾಂಗ್ರೆಸ್. ನಾವು ಭಾರತೀಯ ಜನತಾ ಪಾರ್ಟಿ ಸ್ವಾಭಿಮಾನಿಗಳ ಪಾರ್ಟಿ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದ್ದ. ಸಭೆಯಲ್ಲಿ ಸಂಸದರಾದ ಸಂಗಣ್ಣ ಕರಡಿ ಮಾತನಾಡಿ, ಸಂಸದರು ಗುಲಾಮರು ಎಂದು ಹೇಳುವ ಮೂಲಕ ವ್ಯವಸ್ಥೆಯನ್ನೇ ಅವಮಾನಿಸಿದ್ದಾರೆ. ಅವರು ಬಹಿರಂಗ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಿದರು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಲು ಪ್ರತಾಪ್ ಗೌಡರು ಕಾರಣ. ಜಿಲ್ಲೆಗೆ ಸಚಿವ ಸ್ಥಾನ ದೊರೆಯಲು ಪ್ರತಾಪ್ ಗೌಡರಿಗೆ ಗೆಲ್ಲಿಸಬೇಕೆಂದರು. ಯಾಕಂದ್ರೆ ಯಡಿಯೂರಪ್ಪನವರು ನೀವು ಒಂದು ಸಲ ಆಲೋಚನೆ ಮಾಡಬೇಕು. ಮುಖ್ಯಮಂತ್ರಿ ಯಾರ್ಯಾರು ಇದ್ದಾರೆ? ಕುಮಾರಸ್ವಾಮಿ ನಿಲ್ಲಿಸಿ, ಡಿಕೆ ನಿಲ್ಲಿಸಿ, ಡಿಕೆ ಶಿವಕುಮಾರ್ ನಿಲ್ಲಿಸಿ, ಸಿದ್ದರಾಮಯ್ಯ ಹಾಕೊಂಡು ಒಬ್ಬ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೇಕು.
ಮತ್ತು ಅವ್ರ ಜೊತೆ ನಾನು ತಮ್ಮಲ್ಲಿ ಕೈ ಮುಗಿದೆಲ್ಲ ಕಾಲು ಮುಗಿದು ಕೇಳ್ತೀನಿ, ಇಂಥ ವ್ಯಕ್ತಿ ಶಾಸಕನಾಗಿ ಸಿಗೋದು ಬಹಳ ಇಲ್ಲ. ಇವತ್ತು ನಾನು ಎಲ್ಲೋ ನಂದ್ರನ್ನ ಹತ್ತಿರೊಂದು ಬಗಲ ನಾನು ಎಲ್ಲ 120 ಜನ ಶಾಸಕರ ಹತ್ರ ಬಹಳ ಅನ್ಯೋನ್ಯವಾಗಿದ್ದೇನೆ. ಆದ್ರೆ ಪ್ರತಾಪ್ ಗೌಡ್ರಂತ ಸ್ವಭಾವ, ಪ್ರತಾಪ್ ಗೌಡ್ರಂತ ಏನು ಎಲ್ಲರ ಜೊತೆ ಹೊಂದಿಕೊಂಡು ಹೋಗುವಂತ ವ್ಯಕ್ತಿ ಬಹುಶಃ ನಮ್ಮ ಬಿಜೆಪಿಯಲ್ಲಿ 120 ಜನರಲ್ಲಿ ಅವರಂತ ವ್ಯಕ್ತಿ ಯಾರು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತಿದೆ. ಎಲ್ಲ ಸಮಾಜದವರಿಗೆ ಎಲ್ಲರಿಗೂ ಒಂದು ಮರ್ಯಾದೆ ಕೊಟ್ಟು ಎಲ್ಲರ ಜೊತೆ ಓಡಾಡುವಂತ ಸಂಬಂಧಗಳು, ಎಲ್ಲರ ಜೊತೆ ಎಲ್ಲರ ಕೆಲಸಗಳನ್ನು ಮಾಡುವಂತ ಏಕೈಕ ವ್ಯಕ್ತಿ ಈ ಭಾಗದ ಶಾಸಕರು ಆಗಲೇಬೇಕು ಮತ್ತು ಮುಂದಿನ ಸಚಿವರು ಆಗಬೇಕು. ಇದೆಲ್ಲ ನಮ್ಮ ರಾಯಚೂರು ಜಿಲ್ಲೆ ಒಳಗಿದಾಗ ಅಂತೇಳಿ ಪ್ರತಿಯೊಬ್ಬರ ಫೋನ್ ಎತ್ತಾರೆ, ಪ್ರತಿಯೊಬ್ಬರದ್ದು ಕಷ್ಟ ಕೇಳ್ತಾರೆ, ಪ್ರತಿಯೊಬ್ಬರು ಅದು ಸ್ಪಂದನೆ ಮಾಡ್ತಾರೆ. ಪ್ರತಾಪ್ ಗೌಡ್ರಿಗೆ ಫೋನ್ ಮಾಡಿ ಹೇಳಿದ್ರಾಯ್ತು, ಮರುದಿನ ಪ್ರತಿ ವಾರ ಏನ್ ಕ್ಯಾಬಿನೆಟ್ ಆಗ್ತದೆ, ಕ್ಯಾಬಿನೆಟ್ ನಾಗ ನಮ್ಮ ರಾಯಚೂರು ವಿಷಯ ಬರ್ತದೆ ಅಂತ ಕೆಲಸ ನಮ್ಮ ರಾಯಚೂರು ಜಿಲ್ಲೆಗೆ ಆಗ್ಬೇಕು ಅಂತಂದ್ರೆ ನೀವೆಲ್ಲರೂ ರಾಯಚೂರು ಜಿಲ್ಲೆ ಹೇಗಾಗಿ ಪ್ರತಿ ಸರ್ತಿ ಏನಾಗ್ತಿತ್ತು, ನಿಮ್ಮ ಓಟು ನಿಮ್ಮ ಕ್ಷೇತ್ರದ ಗುರಿ ಕೇಳ್ತಿದ್ರು. ಆದ್ರೆ ಇವತ್ತು ಬೇರೆ ಕ್ಷೇತ್ರದ ಶಾಸಕನಾಗಿ ನಾನು ನಿಮ್ಮನ್ನು ಕೇಳ್ತೀನಿ, ಇವತ್ತು ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ನೀವು ಪ್ರತಾಪ್ ಅವರಿಗೆ ಓಟ್ ಹಾಕೋದು ಬಹಳ ಮುಖ್ಯ ಅಂತ ಹೇಳ್ತಿದ್ದೀವಿ. 12 ವರ್ಷದಲ್ಲಿ ಪ್ರತಾಪ್ ಅವರು ಶಾಸಕರಾದ್ರೆ ಬಹುಶಃ ಈ ರಾಯಚೂರು ಜಿಲ್ಲೆಯ ಪ್ರತಿಯೊಂದು ಮೂಲೆ ಎಲ್ಲೆಲ್ಲಿ ನೀರಾವರಿ ಆಗಿಲ್ಲ ಎಲ್ಲ ಕಡೆ ನೀರಾವರಿ ಆಗುವಂತ ಕೆಲಸ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಬೈಪಾಸ್ಗಳಾಗಿರ್ಬೋದು ಮತ್ತು ಏರ್ಪೋರ್ಟ್ ಬರ್ತದೆ. ಇವೆಲ್ಲ ಕೆಲಸ ಸುಲಭವಾಗಿ ಬಹಳ ಬೇಗ ಆಗಬೇಕು. ಸುರಪುರ ಶಾಸಕ ರಾಜು ಗೌಡ ಮಾತನಾಡಿ, ಕಾಂಗ್ರೆಸ್ ಸುಳ್ಳು ಹೇಳುತ್ತಲೇ ಬಂದಿದೆ. ಜನರು ಸುಳ್ಳು ಹೇಳಿಕೆ ಕಿವಿಗೊಡಬಾರದು. ಪ್ರತಿ ಕಾರ್ಯಕರ್ತರು ಪ್ರತಾಪ್ ಗೌಡ ಪಾಟೀಲರ ಗೆಲುವಿಗೆ ಶ್ರಮಿಸಿ ಎಂದರು. ಹಾಲಿನ ಅಭಿಷೇಕ ಮಾಡಿದಂತ ನನ್ನ ಆತ್ಮೀಯ ಸ್ನೇಹಿತ ಅಂತ ಶಿವರಾಜ್ ತಂಗಿ ಸೋಲ್ಸ್ಬಿಟ್ಟ. ಈ ಪಾಪ ನನ್ನ ದೋಸ್ತ ಶಿವರಾಜ್ ತಂಗಿ ಬೇರೆ ಕಡೆ ಮಾತಾಡಕ್ ಅವಕಾಶ ಸಿಗಲಾಗ್ಯದ. ಅವ್ರ ಕ್ಷೇತ್ರದಲ್ಲಿ ಓಡಾಡಿದ್ರೆ ಎಲ್ಲರೂ ಗಣೇಶ ಊರಣಿಗೆ ಜೈ ಅಂತಾರ. ಅವಾಗ ಏನ್ ಮಾಡ್ಲಿ ಅಂತ ನಾನು ಬೀಗರಾರ ನನ್ನ ಬಾಜರಾರ ಅಂತ ಅವ್ರಿಗೂ ಪ್ರತಾಪ್ ಅವ್ರ ಕಾಂಡಲ್ಲಿ ಬೆನ್ನ ಹತ್ಬಿಟ್ಟಾನ. ಮೊನ್ನೆ ಕಾಕ ನೋಡಕತ್ತಿದ್ದೆ ಒಂದು ಕಾರ್ಯಕ್ರಮ ಬಳಗನೂರಾಗ ಒಂದು 22 ಜನ ಕುಂತಿದ್ರು, ಎಣಿಸಿದೆ ಸಿದ್ದರಾಮಯ್ಯ ನಾನು ಯಾರ್ಯಾರು ಕುಂತಾರ ಅಂತಂದು 38 ನಿಮಿಷ ಮಾತಾಡಿದ್ರು ಗಣಮಗ. ನನ್ನ ಸ್ನೇಹಿತನು ಏನು ಅಂತಿಂತವಲ್ಲ, 24 ಜನಕ್ಕೆ 38 ನಿಮಿಷ ಮಾತಾಡಿದ. ಕೆಲವೊಂದು ಕಾಂಗ್ರೆಸ್ ಮಾಜಿ MLAಗಳಿಗೆ ಕ್ಷೇತ್ರದಾಗ ಕೆಲಸ ಇಲ್ಲ, ಏನ್ ಮಾಡೋದು ಎಲ್ಲ ಮಸೂಲ್ ಕಡೆ ತಿರುಗ್ಯಾವ. ಅದಕ್ಕೆ ಬೇಕಾದ್ ತಿರುಗಲಿ. ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಎಲ್ಲರೂ ಇವತ್ತು ಒಂದಾಗಿ ಪಣ ತೊಟ್ಟು ನಿಂತಿದ್ದೇವೆ. ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಪ್ರತಾಪ್ ಪಾಟೀಲ್ ಗೆಲ್ಸು ಅಂತ ಇವತ್ತೆಲ್ಲ ಸೇರಿ ತೀರ್ಮಾನ ಯಾಕೆ ಇನ್ ಮೇಲೆ ಸಾಕು ಆಫೀಸಿಗೆ ಬರೋದು ಎಲ್ಲ ನಾವು ಕಾರ್ಯಕರ್ತರು ಡಿಸೈಡ್ ಮಾಡಿಬಿಟ್ವಿ. ಈ ದಿನ ಆಫೀಸಿಗೆ ಕರೆಯಕ್ ಹೋಗೋಣ. ನಮಗ ಇನ್ನು ಮೇಲೆ ನಾವೇನ್ ಮಾಡ್ಬೇಕು, ನಮ್ಮ ಊರಿಗೆ ಕುಂತು ನಿಮ್ಮ ಬೂತ್ನಾಗ ನೀವೇ MLA, ನೀವೇ ಪ್ರತಾಪ್ ಗೌಡ ಪಾಟೀಲ್, ನೀವೇ ಯಡಿಯೂರಪ್ಪ ಸಾಹೇಬ್ರು, ನೀವೇ ಶ್ರೀರಾಮುಲು ಆಗಿ ನಿಮ್ಮ ಬೂತ್ನಲ್ಲಿ ಕೆಲಸ ಮಾಡುವಂತ ಕೆಲಸ ಮಾಡಬೇಕಾಗ್ತದೆ. ನಿಮ್ಮ ಬೂತ್ನಲ್ಲಿ ನೀವು ಹೆಚ್ಚಿನ ಲೀಡ್ ಮಾಡಿಕೊಟ್ಟೆ ಅಂದ್ರೆ ಕ್ಷೇತ್ರದಲ್ಲೆಲ್ಲ ಆಟೋಮೆಟಿಕ್ ಲೀಡ್ ಆಗತ್ತೆ, ಕೆಲಸ ಆಗ್ತದೆ. ಬಹಳ ಜನ ಮಾತಾಡ್ತಾರೆ ಇವತ್ತು ಅದು ಇದು ಬಹಳ ಪಾಪ ಕಾಂಗ್ರೆಸ್ ಅಂತಂದ್ರೆ ಅವ್ರಿಗೆ ಸುಳ್ಳು ಹೇಳೋದ್ಬಿಟ್ರೆ ಬೇರೆ ಏನೋ ಗೊತ್ತಿಲ್ಲ. ಯಾಕಂತಂದ್ರೆ 70 ವರ್ಷ ಅಧಿಕಾರಿ ರಾಜಾ ಅಮರೇಶ್ವರ್ ನಾಯಕ್, ಗೆಲ್ಸ್ಬೇಕಂತ ಹೇಳಿದ ಶಾಸಕರಾದ ಬಸವರಾಜ್ ದಡಸುಗುರು ಸೇರಿದಂತೆ ಅನೇಕರು ಮಾತನಾಡಿದರು. ಗಟ್ಟಿಗೆ ಊಟ ಮಾಡಿಲ್ಲ ಕಂಕಣ ಇವತ್ತು ಮದುವೆಗಾಗ್ತದೆ. ಪ್ರತಾಪ್ ಪಾಟೀಲ್ ಸಾಹೇಬ್ರು ಕಂಕಣ ಹಂಗಂತ ಯಾವತ್ತು ತಾಳು ಕಟ್ಟಿ ಬೇಡಲ್ಲ. ಯಾವತ್ತೂ ಒಂದು ಕಾರ್ಯಕ್ರಮ ನೋಡ್ಕೊಂಡ್ರೆ ಕಂಕಣ ಕಟ್ಟಿಗೆಲ್ಲ ಹಾಂದ್ರ ಕಾಲಿಡ್ತೀವಿ, ಸೂರ್ಯಗೆ ಕಾಲಿಡ್ತದೆ. ಇವತ್ತು ಸೂರ್ಯ ಕಾಲಿಟ್ಟು 7 ಲೀಟರ್ ಸುಳ್ಳು ಆರಂಭ ರಾಜಕಾರಣ ಅಂತ ನಾನು ಹೇಳ್ಬೇಕಾಗ್ತಿತ್ತು. ಅದಕ್ಕಾಗಿ ಬಹಳಷ್ಟು ಮಂದಿ ಮುಖ್ಯಮಂತ್ರಿ ಪುತ್ರರಾಜ ವಿಜಯ್ ಬರಬೇಕಾಗಿತ್ತು ಸಂದರ್ಭ ಅವನು ಬೇರೆ ಕಾರಣದಲ್ಲಿ ನಮ್ಮ ಅಣ್ಣ ರಾಮನಗರ ಬಂದಿಲ್ಲ. ನಾಳೆ 31 ಕೂಡ ಬರ್ತಾರ. ಬಹಳಷ್ಟು ಇವತ್ತಿನ ಮುಖ್ಯಮಂತ್ರಿ ನಮ್ಮ ಕಾರ್ಯಕರ್ತರು ನಮ್ಮ ಸಂಸದೀಯ ಜಿಲ್ಲೆಯಲ್ಲಿನ ನಮ್ಮ ರಾಜ್ಯಗಳು ಇವಾಗ ಏನೇನು ಕಡೆ ನಮ್ಮ ತಿಪ್ಪರಗಿರಿ ಕೊಟ್ಬಿಟ್ರೆ ಆ ತಂಡದ ನಾವು ಇರ್ಬೇಕಂತ ನಂಬಿಕೆ ಕೊಟ್ಟರು. ವಿವಿಧೆಡೆಯಿಂದ ಆಗಮಿಸಿದ ಕಾರ್ಯಕರ್ತರು ಭಾಗವಹಿಸಿದರು.
ಪ್ರತಾಪ್ ಗೌಡರು ಮನೆಗೆ ಹೋಗಿದ್ದ ಬಡ್ಡಿ ಲೆಕ್ಕ ಹಾಕಲು ಕಳುಹಿಸಿ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಅವರು ಮಸ್ಕಿಯಲ್ಲಿ ಆಯೋಜಿಸಲಾಗಿದ್ದ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಜನರ ಸ್ವಾಭಿಮಾನ ವ್ಯಾಪಾರ ಮಾಡಿ ಬೊಂಬೈಗೆ ಹೋದವರು. ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಪ್ರತಾಪ್ ಗೌಡ ಒಂದೇ ಬಾರಿ ಬರಲಿಲ್ಲ, ಚರ್ಚಿಸಲಿಲ್ಲ, 5A ಕಾಲುವೆ ಕುರಿತು ಮಾತನಾಡಿಲ್ಲ. ಅವರಿಗೆ ಕಾಳಜಿ ಇಲ್ಲ. ನಿಮ್ಮ ತಾಲೂಕಿನ ಅಭಿವೃದ್ಧಿಗೆ ಕಾಂಗ್ರೆಸ್ಗೆ ಬೆಂಬಲಿಸಬೇಕು ಎಂದರು. ಕಾಂಗ್ರೆಸ್ ಅವಧಿಯಲ್ಲಿ ಮಸ್ಕಿ ಕ್ಷೇತ್ರಕ್ಕೆ 25,000 ಕೋಟಿ ನೀಡಿದೆ. ಪ್ರತಾಪ್ ಗೌಡ ನೋಡಿ ಅನುದಾನ ನೀಡಿಲ್ಲ ಎಂದರು. ಮುಂದಿನ ದಿನಗಳಲ್ಲಿ ನಿಮ್ಮ ಅಭಿಮಾನ ಗೆಲ್ಲಿಸಿ ನೀವೇ ಅಭ್ಯರ್ಥಿ ಎಂದು ತಿಳಿದು ನ್ಯಾಯ ನೀತಿಯಿಂದ ಚುನಾವಣೆ ಎದುರಿಸಿ ಎಂದರು. ಬಟ್ಟೆ ಒಲೆಯೋದು ಇಲ್ಲ, ಬಟ್ಟೆ ಒಗೆಯೋದು ಇಲ್ಲ, ಬಟ್ಟೆ ತಯಾರಿಸೋದು ಇಲ್ಲ. ಇವತ್ತು ತಮ್ಗೆ ಹೇಳೋದಿಷ್ಟೇ, ಬಹಳ ನಾಯಕರುಗಳು ಮಾತಾಡಿದ್ದಾರೆ. ಎಲ್ಲ ಯುವಕರು ಪಾಪ ಎಷ್ಟು ಜನ ಉತ್ಸಾಹ. ನನಗೆ ಈ ಕ್ಷೇತ್ರದ ಉರುಪು ನೋಡಿದ್ರೆ, ಉತ್ಸಾಹ ನೋಡಿದ್ರೆ ಜನರಲ್ ಆಗಿರೋ ನಾನೇ ಕಣ್ಣಾಗ್ತಿದ್ದೀನಿ. ನಿಮ್ ಕ್ಷೇತ್ರಕ್ಕೆ ಬರಬೇಕು ಅಂತ ಅಲ್ಲ, ನಿಮ್ಮ ಮೇಲೆ ಅಷ್ಟು ಪ್ರೀತಿ ಬರ್ತಾ ಇದೆ, ಅಷ್ಟು ಉತ್ಸಾಹ ಬರ್ತಾ ಇದೆ. ಆದರೆ ಮುಂದಿನ ದಿನದಲ್ಲಿ ಈ ಕ್ಷೇತ್ರಕ್ಕೆ ನನಗೊಂದು ಗೌರವವನ್ನು ಕೊಡಿ. ಕನಕಪುರ ಕ್ಷೇತ್ರದ ಬಗ್ಗೆ ಯಾವ ರೀತಿ ಅಭಿಮಾನ ಇಟ್ಕೊಂಡಿರ್ತೀನೋ ನಿಮ್ಮ ಬಗ್ಗೆನೂ ಅದೇ ರೀತಿ ಅಭಿಮಾನ ಇಟ್ಕೊಂಡು ಈ ಮಸ್ಕಿಯ ಕ್ಷೇತ್ರದ ಎಲ್ಲ ಮತದಾರರ ಬಗ್ಗೆ ಅಭಿಮಾನ ಇಟ್ಕೊಂಡು, ಸಂಪರ್ಕವನ್ನು ಇಟ್ಕೊಂಡು, ಕಾರ್ಯಕರ್ತರ ಸಂಪರ್ಕವನ್ನು ಇಟ್ಕೊಂಡು, ನಾಯಕರುಗಳ ಸಂಪರ್ಕ ಇಟ್ಕೊಂಡು ಇಡೀ ನಿಮ್ಮ ಭವಿಷ್ಯ, ನಿಮ್ಮ ಮತದಾರ ತೀರ್ಪು ಬರೀ ಬಸವನಗೌಡನಲ್ಲ, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಆ ತೀರ್ಪು ತರಿಸ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಸವನಗೌಡರ ಕ್ಯಾಂಡಿಡೇಟು, ಡಿಕೆ ಶಿವಕುಮಾರ್ ಅವರ ಕ್ಯಾಂಡಿಡೇಟು, ಸಿದ್ದರಾಮಯ್ಯ ಕ್ಯಾಂಡಿಡೇಟು, ಸ್ಟೇಟ್ ವಿರೋಧದ ಕ್ಯಾಂಡಿಡೇಟು, ನೀವುಗಳು ಇಲ್ಲಿ ಕ್ಯಾಂಡಿಡೇಟ್ ಇದನ್ನೆಲ್ಲ ಅವರ ನೀವೇ ಕ್ಯಾಂಡಿಡೇಟ್ ಎಲೆಕ್ಷನ್ ಮಾಡಬೇಕು. ನೀವು ದುಡ್ಡು ಕೊಡ್ತಾ ಇದ್ದೀರಿ, ನೀವು ಕೂಲಿ ಕೊಡ್ತಾ ಇದ್ದೀರಿ, ನೀವು ಕಂಬಳಿ ಕೊಡ್ತಾ ಇದ್ದೀರಿ. ನಿಮ್ಮ ಬಟ್ಟೆ ಅದೇ ಬಂದ ತಕ್ಷಣ ಮೋದಿಗೆ ಕುಯ್ಯಿ ಅಂತ ಹೋಗ್ಬೇಕು, ಯಡಿಯೂರಪ್ಪನ ಗೆಲ್ಲಿಸ್ಬೇಕು. ಹುಷಾರು ಬಟನ್ ನೋಡಿ ಕರೆಕ್ಟಾಗಿ ಕಾಂಗ್ರೆಸ್ಗೆ ಉಳಿತಾರೆ ಅಂತ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಅಲ್ಲೆಲ್ಲೋ ವೆಸ್ಟ್ ಬೆಂಗಾಲಲ್ಲಿ ಕಾಂಗ್ರೆಸ್ ಗೊತ್ತಿದ್ರೆ ಬಿಜೆಪಿ ಗೊತ್ತಾ ಇತ್ತಂತೆ, ನೋಡಿದ್ರಲ್ಲ. ಏನ್ ಬೇಕಾದ್ರೂ ಮಾಡ್ತಾರೆ, ನಾವು ಬಹಳ ಹುಷಾರಾಗಿ ನೋಡ್ಕೋತೀವಿ. ನೀವೆಲ್ಲ ಹುಷಾರಾಗಿ ನೋಡ್ಕೋಬೇಕು. ಆ ವಿದ್ಯೆಲ್ಲ ನಮ್ಮ ಬಸವನಗೌಡ ಗೊತ್ತಿದೆ, ಅವರು ಒಂದಷ್ಟು ಜನ ಬಿಜೆಪಿ ಇದ್ರು. ಚಿಂತೆ ಮಾಡೋದು ಬೇಡ. ಆದ್ರೆ ನ್ಯಾಯ ನೀತಿ ಧರ್ಮದಿಂದ ಎಲೆಕ್ಷನ್ ಮಾಡೋಣ, ವಿಶ್ವಾಸ ಇಲ್ಲಿ. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ, ಬರೀ ಒಂದು ವರ್ಗ ಒಂದು ಜಾತಿ ಅಲ್ಲ. ಇದಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ ಇಂಥ ಉರಿ ಬಿಸಿಲಿನಲ್ಲಿ 2 ಬಾರಿ ಕಾಂಗ್ರೆಸ್ನಿಂದ ಶಾಸಕರಾಗಿದ್ದ ಪ್ರತಾಪ್ ಗೌಡ 20ರಿಂದ 30 ಕೋಟಿಗೆ ಮಾರಾಟವಾಗಿದ್ದಾರೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಆರೋಪಿಸಿದರು. 2 ಬಾರಿ ಕಾಂಗ್ರೆಸ್ನಿಂದ ಶಾಸಕರಾಗಿದ್ದ ಪ್ರತಾಪ್ ಗೌಡ 20ರಿಂದ 30 ಕೋಟಿಗೆ ಮಾರಾಟವಾಗಿದ್ದಾರೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಆರೋಪಿಸಿದರು. ಮಸ್ಕಿಯಲ್ಲಿ ಕಾಂಗ್ರೆಸ್ನಿಂದ ಆಯೋಜಿಸಲಾಗಿದ್ದ ಬಹಿರಂಗ ಸಭೆ ಉದ್ದೇಶಿಸಿ ಮಾತನಾಡಿದರು. ಅಮರೇಗೌಡ, ಬಯಾಪುರ್ ಮತ್ತು ಎನ್ಎಸ್ ಬೋಸ್ರಾಜ್ ಸೇರಿದಂತೆ ಜಿಲ್ಲೆಯ ಅನೇಕರು ಒತ್ತಾಯ ಮಾಡಿ ಪ್ರತಾಪ್ ಗೌಡರನ್ನು ಪಕ್ಷಕ್ಕೆ ಸೇರಿಸಿದರು. ಆದರೆ ಪಕ್ಷಕ್ಕೆ ದ್ರೋಹ ಮಾಡಿದರು. ಅವರು ಶಾಸಕರಾಗಿದ್ದಾಗ ಅಭಿವೃದ್ಧಿಗಾಗಿ 25,000 ಕೋಟಿ ಅನುದಾನ ನೀಡಲಾಯಿತು. ಪ್ರತಿ ಗ್ರಾಮ ಅಭಿವೃದ್ಧಿಗೆ ಅನುದಾನ ನೀಡಲಾಯಿತು. ಆದರೆ ಪ್ರತಾಪ್ ಗೌಡ ಕಾಂಗ್ರೆಸ್ ಪಕ್ಷಕ್ಕೆ ಚೂರಿ ಹಾಕಿದರು. ಅವರು ಸುಮ್ಮನೆ ಬಿಜೆಪಿಗೆ ಹೋಗಿಲ್ಲ, ಮಾರಾಟವಾಗಿದ್ದಾರೆ ಎಂದರು. ಬಸನಗೌಡ ತುರುವಿಹಾಳ ಗೆಲ್ಲಿಸುವ ಮೂಲಕ ಪ್ರತಾಪ್ ಗೌಡ ಡಿಪಾಸಿಟಿವ್ ಜಪ್ತಿ ಮಾಡುವಂತಾಗಬೇಕು. ಹಳ್ಳಿಗೆ ಬಂದು ಪ್ರಚಾರ ಮಾಡುವೆ. ಪಕ್ಷ ಅಭ್ಯರ್ಥಿ ಬಸನಗೌಡ ತುರುವಿಹಾಳ ಗೆಲ್ಲಿಸಿ ಎಂದು ಮನವಿ ಮಾಡಿದರು. ಬಿಎಸ್ ಯಡಿಯೂರಪ್ಪ ಸರ್ಕಾರ ಬಂದ ಮೇಲೆ ಬಡವರ ಅಕ್ಕಿ ಕಸಿಯುವ ಪ್ರಯತ್ನ ಮಾಡುತ್ತಿದ್ದಾರೆ. ಅನ್ನಭಾಗ್ಯ ಅಕ್ಕಿ 5 ಕೆಜಿ ನೀಡುತ್ತಿದ್ದಾರೆ. 1 ಲಕ್ಷ ರೈತರ ಸಾಲ ಮನ್ನಾ ಮಾಡುವುದಾಗಿ ಹೇಳಿ ಕೈ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಮತ್ತು ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪ ಹಿಂದೆಂದೂ ಕಾಣದ ಸುಳ್ಳು ಹೇಳುತ್ತಿದ್ದಾರೆ. ನೀಚ ರಾಜಕಾರಣ ಮೂಲಕ ಅಧಿಕಾರ ಹಿಡಿದಿರುವ ಸರ್ಕಾರ ಕಿತ್ತಿ ಹೋಗಿದ್ದು ಸ್ವಾಭಿಮಾನ ಪ್ರದರ್ಶಿಸುವಂತೆ ಮನವಿ ಮಾಡಿದರು. ಏಪ್ರಿಲ್ 17ನೇ ತಾರೀಕು
ಉಪಚುನಾವಣೆ ನಡೀತಾ ಇದೆ. ನಿಮ್ಗೆಲ್ಲ ಗೊತ್ತಿದೆ ಈ ಉಪಚುನಾವಣೆ ಯಾಕೆ ಬಂತು ಅಂತೇಳಿ. ಪ್ರತಾಪ್ ಗೌಡ ಪಾಟೀಲ್ ಅವರು ಈಗ ಬಿಜೆಪಿ ಅಭ್ಯರ್ಥಿ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿ ಲಂಚಕ್ಕೆ ಬಲಿಯಾಗಿ ಸುಮಾರು 25-30 ಕೋಟಿ ರೂಪಾಯಿಗೆ ಮಾರಾಟ ಆಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಸೇರಿದ್ದಾರೆ. ನನಗೆ ಇವ್ರ ಮೇಲೆ ಯಾವಾಗಲೂ ಅನುಮಾನ ಇತ್ತು. 2013ರಲ್ಲಿ ಈ ಅಮರೇಗೌಡ ಮತ್ತು ಹಂಪನಗೌಡ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಲಿಕ್ಕೆ ಕಾರಣಕರ್ತರು. ನಾನು ಹೇಳಿದೆ ಈ ವ್ಯಕ್ತಿ ನೋಡಿದ್ರೆ ಏನೋ ಕಳ್ಳನ ತರ ಕಾಣ್ತಾರೆ ಬೇಡ್ರಿ ಅಂತ ಹೇಳಿದೆ. ಈ ಅಮರೇಗೌಡ ಮತ್ತು ಹಂಪನಗೌಡ ಇವರಿಬ್ರು ಸೇರ್ಕೊಂಡು ಮತ್ತೆ ನಮ್ಮ ರಾಘು ಕೂಡ ಜೊತೆಗೆ ಬೋಸರಾಜ್ ಕೂಡ ಇವ್ರನ್ನ ಸೇರಿಸ್ಬಿಡಿ ಅಂತೇಳಿ ನನಗೆ ಒತ್ತಾಯ ಮಾಡಿ ಸೇರಿಸಿದರು. ಕುಷ್ಟಗಿ ಶಾಸಕ ಅಮರೇಗೌಡ ಬಯಾಪುರ್, ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸರಾಜ್ ಸೇರಿದಂತೆ ಅನೇಕರು ಮಾತನಾಡಿದರು. ವೇದಿಕೆ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿ ಬಸನಗೌಡ ತುರ್ವಿಹ, ಶಾಸಕರಾದ ಅಮರೇಗೌಡ ಬಯಾಪುರ್, ಡಿಎಸ್ ಹುಲಿಗೇರಿ, ಬಸನಗೌಡ ದದ್ದಲ್, ಹಸನ್ ಸಾಬ್ ದೋಟಿಹಾಳ, ಕೆ ಕರಿಯಪ್ಪ, ಬಿವಿ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ಕಾಡಾ ಅಧ್ಯಕ್ಷ ಸ್ಥಾನ ಪ್ರತಾಪ್ ಗೌಡ ಕೊಟ್ಟಿದ್ದಲ್ಲ, ನಾನು ಪಕ್ಷ ಕಾರ್ಯಕರ್ತನಾಗಿದ್ದರಿಂದಲೇ ದೊರೆತಿದೆ. ಕಾಡಾ ಅಧ್ಯಕ್ಷ ಸ್ಥಾನ ಪ್ರತಾಪ್ ಗೌಡ ಕೊಟ್ಟಿದ್ದಲ್ಲ, ನಾನು ಪಕ್ಷ ಕಾರ್ಯಕರ್ತನಾಗಿದ್ದರಿಂದಲೇ ದೊರೆತಿದೆ. ಪ್ರತಾಪ್ ಗೌಡರಿಂದ ಹಣ ಪಡೆದಿಲ್ಲ. ದೇವರು ಎದುರಿಗೆ ಆಣೆ ಮಾಡಲು ಸಿದ್ಧವೆಂದು ಕಾಂಗ್ರೆಸ್ ನಿಯೋಜಿತ ಅಭ್ಯರ್ಥಿ ಬಸನಗೌಡ ತುರ್ವಿಹಾಳ್ ಹೇಳಿದರು. ಅವರು ನಿನ್ನೆ ನಾಮಪತ್ರ ಸಲ್ಲಿಸುವ ಮುನ್ನ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಹಣದ ಆಸೆಗೆ ಬಲಿಯಾದವನು ನಾನಲ್ಲ. ಜನತೆ ಯಾವ ವಿಶ್ವಾಸವಿಟ್ಟು ಮತ ನೀಡಿದ್ದಾರೋ ಅದನ್ನು ಧಿಕ್ಕರಿಸಿ ರಾಜೀನಾಮೆ ನೀಡುವ ಮೂಲಕ ಜನತೆಯನ್ನು ಅವಮಾನಿಸಿದ್ದಾರೆ ಎಂದರು. ಜನತೆಗೆ ಆಗಿರುವ ನಂಬಿಕೆ ದ್ರೋಹದಿಂದ ಜನರು ಕಾಂಗ್ರೆಸ್ ಬೆಂಬಲಿಸುತ್ತಿದ್ದಾರೆ. ಜನರೇ ಅಭಿಮಾನದಿಂದ ಹಣ ನೀಡುತ್ತಿದ್ದಾರೆ. ಸಹಿಸಿಕೊಳ್ಳಲಾಗದ ಅವರು ರಾಜಕೀಯ ಗಿಮಿಕ್ ಎಂದು ಹೇಳುತ್ತಿದ್ದಾರೆ. ಅವರು ಮಾಡಿದ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷವೇ ಕಾರಣ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ನೀಡಿದ ಅನುದಾನವೇ ಕಾರಣವೇ ಹೊರತು ಪ್ರತಾಪ್ ಗೌಡರ ಹಣವಲ್ಲ ಎಂದರು. ಜನತೆ ಬದಲಾವಣೆ ಬಯಸಿದ್ದಾರೆ. ಅನಗತ್ಯ ಚುನಾವಣೆಗೆ ಕಾರಣರಾದವರನ್ನು ಜನರು ಕ್ಷಮಿಸುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಕೆ ಕರಿಯಪ್ಪ ಇದ್ದರು. ಈ ಒಂದು ವಾತಾವರಣ ಇವತ್ತು ಇಡೀ ನಮ್ಮ ಕ್ಷೇತ್ರದಲ್ಲಿ ಹಿಂದಿನ ಇರತಕ್ಕಂಥ ಎಲ್ಲ ಮುಖಂಡರುಗಳು ಹಿರಿಯರು ಇವತ್ತು ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಹೆಸರನ್ನು ಉಳಿಸಿಕೊಂಡು ಇವತ್ತು ಅಭಿವೃದ್ಧಿಯನ್ನು ಯಾವ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಆ ದಿಶೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಕೂಡ ಒಂದು ಒಳ್ಳೆಯ ಒಂದು ಕೊಡುಗೆಯನ್ನು ಈ ಕ್ಷೇತ್ರಕ್ಕೆ ಕೊಟ್ಟಿದೆ. ಅದಕ್ಕಾಗಿ ಜನ ಇವತ್ತು ಆ ಪಕ್ಷಕ್ಕೆ ಇವತ್ತು ಆಶೀರ್ವಾದ ಮಾಡಲಿಕ್ಕೆ ಎಲ್ಲರೂ ಇವತ್ತು ಆಶೀರ್ವಾದ ಮಾಡ್ತೀವಿ ಅನ್ನುವಂಥದ್ದು ಪ್ರೀತಿ ವಿಶ್ವಾಸದಿಂದ ಇವತ್ತು ಪ್ರತಿಯಲ್ಲಿ ನಮ್ಮನ್ನೆಲ್ಲ ಸ್ವಾಗತ ಮಾಡ್ತಾರೆ. ನಮ್ಮ ಪಕ್ಷಕ್ಕೆ ಅವರು ಬಂದಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾದ ಮೇಲೆ ಅವರು ನಮಗೆ ನಾವು ಪಕ್ಷದಲ್ಲಿ 4 ವರ್ಷದಿಂದ ಅಲ್ಪ ಮತಗಳ ಕ್ಷೇತ್ರಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಕಾರ್ಯಾಧ್ಯಕ್ಷರ ಸ್ಥಾನವನ್ನು ಕೊಟ್ಟಿದ್ದು. ಇವುದೇ ಕೊಡೋಕ್ಕೆ ಹಣ ಕೊಟ್ಟಿವಿ ಅಂತೇಳಿ ತಮ್ಮಲ್ಲಿ ಹೇಳಿದ್ದಾರೆ. ಇವತ್ತು ಯಾವುದಕ್ಕೂ ಕೂಡ ನಾವು ಸಿದ್ಧರಿದ್ದೀವಿ. ಈ ಒಂದು ಏನು ಪ್ರಕ್ರಿಯೆಗೆ ಅವರೇನು ನಮ್ಮ ಕಾಡ ಕೊಟ್ಟಿದ್ದೀವಿ, ದುಡ್ಡು ಕೊಟ್ಟಿದ್ದೀವಿ, ಅವ್ರಿಗೆ ಯಾವುದಾದ್ರೂ ಒಬ್ಬರು ಮೇಲೆ ನಂಬಿಕೆ ಇರಬೇಕು. ಅಂಥದ್ದೇನಾದರೂ ನಂಬಿಕೆ ಇತ್ತಂದರೆ ಅವ್ರು ಯಾವುದೇ ಒಂದು ದೇವರಿಗೆ ಬಂದು ಪ್ರಮಾಣ ಮಾಡಲಿಕ್ಕೆ ಸಿದ್ಧರಿಲ್ಲ. ಈ ಒಂದು ಪ್ರಕ್ರಿಯೆಯಾಗಿ ನನಗೇನಾದರೂ ಹಣ
ಅವರು ಕೊಟ್ಟಿದ್ದಾದರೆ ಯಾವುದೇ ಒಂದು ದೇವಸ್ಥಾನಕ್ಕೆ ಬರಲಿ ನಾವು ಎಲ್ಲೂ ಕೂಡ ಅವ್ರ ಜೊತೆ ಒಂದು ರೂಪಾಯಿ ಕೂಡ ಒಂದು ದುಡ್ಡಿನ ಒಂದು ಪೈಸೆ ಕೂಡ ನಾವು ತೆಗೆದುಕೊಳ್ಳತಕ್ಕದ್ದಲ್ಲ. ಮತ್ತು ನಮ್ಮ ಪಕ್ಷ ಇವತ್ತು ನಾವು ಆ ಪಕ್ಷದಲ್ಲಿ ನಮಗೆ ಸ್ವಲ್ಪ ಮತಗಳನ್ನು ಸೋತಿದ್ದಕ್ಕಾಗಿ ನಮಗೆ ಅಧಿಕಾರವನ್ನು ಕೊಟ್ಟಿದ್ದೀವಿ. ಇಲ್ಲ ಅಂತ ಹೇಳೋಕ್ಕಿಲ್ಲ, ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈಗ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರವರ ಸರ್ಕಾರದಲ್ಲಿ ಇವತ್ತು ಕೊಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ಕೊಡುಗೆ ಸಿದ್ದರಾಮಯ್ಯ ಸಾಹೇಬರ ಕೊಡುಗೆ ಅಂತ ಹೇಳ್ತಾ ಇದ್ದಾರೆ ಜನ ಎಲ್ಲೂ ಹೋದ್ರು ಕೂಡ. ಈ ರೀತಿಯಾಗಿ ಪಕ್ಷ ಬದಲಾವಣೆ ಮಾಡ್ತಕ್ಕಂಥವ್ರು ಒಂದು ಕಡೆ ಯಾವ ಪಕ್ಷದಿಂದ ಮಾಡಿದ್ದೀನಿ ಅನ್ನುವಂಥದ್ದು ಬೇಕಲ್ಲ. ಜನರ ಆಶೀರ್ವಾದ ಪಡೆದು ಪಕ್ಷದ ಒಂದು ಸಿಂಬಲ್ನಿಂದ ಇವತ್ತು ನಾವು ತಿದ್ದಿದ್ದೀವಿ ಅಂದರೆ ಆ ಪಕ್ಷಕ್ಕೆ ಇವತ್ತು ಜನರ ಆಶೀರ್ವಾದ ಮಾಡಿರ್ತಾರೆ. ಅವರು ಆ ಪಕ್ಷದ ಮುಖ್ಯಮಂತ್ರಿಗಳಾದಾಗ ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಕಾಂಗ್ರೆಸ್ ಪಕ್ಷದ್ದು ಇವತ್ತು ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳಲಿಕ್ಕೆ ಜನ ಹೋಗ್ತಾ ಇದ್ದಾರೆ. ಇವತ್ತು ನಾನು ಅನ್ನುವಂಥದ್ದು ಸ್ವಂತ ಏನಾದರೂ ನಿಮ್ಮ ಮನೆಯಿಂದ ಖರ್ಚು ಮಾಡಿದ್ರೆ ಯಾವುದೂ ಒಂದು ಸತ್ಯ ಇಲ್ಲ. ಎಲ್ಲವೂ ಕೂಡ ಒಂದು ಸುಳ್ಳು ಹೇಳ್ತಕ್ಕಂಥ ಸುಳ್ಳಿನ ಕಂಟಿಯಾಗಿದೆ. ಯಾಕಂದರೆ ಜನರ ಬಳಿ ನಾವು ದುಡ್ಡು ಕೊಟ್ಟಿಸ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಏನಿದೆ? ಇಡೀ ಮಸ್ಕಿ ಕ್ಷೇತ್ರದ ಜನರಿಗೆ ಮತದಾರರಿಗೆ ಇದು ಒಂದು ಅವಮಾನ ಮಾಡುವ ರೀತಿಯಲ್ಲಿ ಇವತ್ತು ಪುಟ್ಟಗೌಡರು ಹೇಳ್ತಾ ಇದ್ದಾರೆ. ಯಾವತ್ತೂ ಕೂಡ ನಾವು ಸಾಮಾನ್ಯ ಜನ ಇವತ್ತು ರೈತರು ಇವತ್ತು ತಮ್ಮ ಕಷ್ಟಪಟ್ಟು ದುಡ್ಡಿರ್ತಕ್ಕಂಥ ಇವತ್ತು ಎಲ್ಲರೂ ಸೇರಿಸಿ ನಾವು ಓದಂಥ ಸಮಯದಲ್ಲಿ ಅವರು ದಾನವಾಗಿ ಕೊಡ್ತಕ್ಕಂಥದ್ದು ಆಶೀರ್ವಾದ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ನಮಗೆ ದುರ್ಗಿಸ್ತಾ ಇದ್ದಾರೆ. ಯಾವುದಕ್ಕೂ ಕೂಡ ನೀವು ಭಯಪಡಬೇಡಿ, ನಾವು ನಿಮ್ಮಿದ್ದೇವೆ, ಎಲ್ಲ ಆಶೀರ್ವಾದ ಮಾಡ್ತೀವಿ ಅನ್ನುವಂಥ ಮಾತನ್ನು ಪ್ರತಿ ಹಳ್ಳಿಗಳಲ್ಲಿ ಹೇಳ್ತಕ್ಕಂಥದ್ದಾಗ್ತದೆ. ಇದರಲ್ಲಿ ಯಾವುದೂ ಕೂಡ ಸುಳ್ಳಿನ ಕಥೆಯಿಲ್ಲ. ಇವತ್ತು 100% ಇವತ್ತು ಜನರೇ ಇವತ್ತು ನಮಗೆ ಅವರು ಎಷ್ಟೇ ಕೊಡಲಿ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ವಿವಿಧ ಇಲಾಖೆಗಳಲ್ಲಿ ಜ್ಯೇಷ್ಠತಾ ಸಂರಕ್ಷಣಾ ಕಾಯ್ದೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸದೇ ಇರುವುದರಿಂದ ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರ ವಿವಿಧ ಇಲಾಖೆಗಳಲ್ಲಿ ಜ್ಯೇಷ್ಠತಾ ಸಂರಕ್ಷಣಾ ಕಾಯ್ದೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸದೇ ಇರುವುದರಿಂದ ಸಮಾಜ ಕಲ್ಯಾಣ ಇಲಾಖೆ 2019 ಜೂನ್ 24ರಂದು ಹೊರಡಿಸಿರುವ ಆದೇಶವನ್ನು ರದ್ದುಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಘಟಕ ಮನವಿ ನೀಡಿ ಒತ್ತಾಯಿಸಿತು. ಸಮಾಜ ಕಲ್ಯಾಣ ಇಲಾಖೆ ಜನವರಿ 21ರಂದು ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ 517 ಜನ ಬ್ಯಾಕ್ಲಾಗ್ ಸಹಾಯಕ ಇಂಜಿನಿಯರ್ ಹುದ್ದೆಗಳನ್ನು ಏಕಗವಾಕ್ಷಿ ಮೂಲಕ ಪದೋನ್ನತಿ ನೀಡಿ ಜಲಸಂಪನ್ಮೂಲ ಗ್ರಾಮೀಣಾಭಿವೃದ್ಧಿ ಹಂಚಿಕೆ ಮಾಡಿರುವ ಆದೇಶವನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿದರು. ಬಿಕೆ ಪವಿತ್ರ ಪ್ರಕರಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ 65,000 ನೌಕರರ ಜ್ಯೇಷ್ಠತೆಯನ್ನು ಪರಿಷ್ಕರಿಸಿ ಕೆಳ ಹಂತದಲ್ಲಿ ನಿಗದಿಪಡಿಸಿ 3,799 ಜನ ಅಧಿಕಾರಿಗಳ ಹಿಂಬಡ್ತಿಗೊಳಿಸಿದ ಪರಿಣಾಮ ರಾಜ್ಯ ಸರ್ಕಾರ ಜ್ಯೇಷ್ಠತೆ ಸಂರಕ್ಷಣಾ ಕಾಯ್ದೆಯನ್ನು 2017ರಲ್ಲಿ ರೂಪಿಸಿ ರಾಷ್ಟ್ರಪತಿಗಳ ಅಂಕಿತದ ಮೂಲಕ ಜಾರಿಗೊಳಿಸಲಾಗಿತ್ತು. ಸರ್ವೋಚ್ಚ ನ್ಯಾಯಾಲಯವು ಸಹ ವಿಚಾರಣೆ ನಡೆಸಿ ಕಾಯ್ದೆಯನ್ನು ಎತ್ತಿ ಹಿಡಿಯಿತು. ಆದರೆ ಜ್ಯೇಷ್ಠತಾ ಸಂರಕ್ಷಣಾ ಕಾಯ್ದೆಯಡಿ ಹಲವಾರು ಇಲಾಖೆಗಳು ಪಟ್ಟಿಯನ್ನು ಸಿದ್ಧಪಡಿಸಿಲ್ಲ. ಕಾರಣ ಪದೋನ್ನತಿ ನೀಡಿ ಗೊಂದಲವಾಗದಂತೆ ಕ್ರಮ ವಹಿಸಬೇಕು, ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲಿಸಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಶರಣಪ್ಪ ದಿನ್ನಿ, ಚನ್ನಬಸವ ಇಕ್ಲಾಸ್ಪುರ್, ಹನುಮಂತ ಆರೋಲಿ ಇದ್ದರು. ದಿವಂಗತ ಎಂ ನಾಗಪ್ಪನವರು ಸಾಮಾಜಿಕ ಕಳಕಳಿಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವುದು ಎಂದು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕ ದಿವಂಗತ ಎಂ ನಾಗಪ್ಪನವರು ಸಾಮಾಜಿಕ ಕಳಕಳಿಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವುದು ಎಂದು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕ ಡಾಕ್ಟರ್ ಅಮರೇಶ್ ಎದ್ಗಲ್ ಅವರು ತಿಳಿಸಿದರು. ಅವರು ನಗರದ ಎಸ್ಎಸ್ಆರ್ಜಿ ಮಹಿಳಾ ಮಹಾವಿದ್ಯಾಲಯ ಸಭಾಂಗಣದಲ್ಲಿ ಡಾಕ್ಟರ್ ಎಂ ನಾಗಪ್ಪ ವಕೀಲರ ಪ್ರತಿಷ್ಠಾನದ 17ನೇ ವಾರ್ಷಿಕೋತ್ಸವ ಹಾಗೂ ನಾಗಪ್ಪ ವಕೀಲರ 10ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ನಿಮಿತ್ತ ವರ್ಷದ ವ್ಯಕ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಎಂ ನಾಗಪ್ಪನವರು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒತ್ತು ನೀಡಿದ್ದರು. ಬಡವರ ಪರ ಧ್ವನಿಯಾಗಿದ್ದರು. ನ್ಯಾಯವಾದಿಯಾಗಿ ಅವರು ನಿಷ್ಠೂರಿಯಾಗಿದ್ದರು. ಪ್ರಜ್ಞಾವಂತಿಕೆಯಿಂದ ರಾಜಕಾರಣ ಮಾಡಿದರು. ಆದರೆ ಅವರು ಈಗ ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಆದರ್ಶ ಗುಣಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು. ಡಾಕ್ಟರ್ ಬಿ ಮಹಾಲಿಂಗಪ್ಪ ಮಾತನಾಡಿ, ನಗರದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ವಕೀಲ ವೃತ್ತಿ ಸೇರಿದಂತೆ ನಿಜಾಮ ಆಡಳಿತದಲ್ಲಿ ಅವರ ಧೈರ್ಯ, ನ್ಯಾಯಪರ ಅವರ ಕಾಳಜಿ ಇತ್ತು ಎಂದರು. ಇದೇ ಸಂದರ್ಭದಲ್ಲಿ ರಿಮ್ಸ್ ಸಹ ಪ್ರಾಧ್ಯಾಪಕ ಡಾಕ್ಟರ್ ಅರುಣ್ ಮಸ್ಕಿ ಅವರಿಗೆ 2020ರ ಸಾಲಿನ ಪ್ರಶಸ್ತಿ ಹಾಗೂ ದೇವದುರ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಇಂದಿರಾ ಅವರಿಗೆ 2019ರ ಡಾಕ್ಟರ್ ಎಂ ನಾಗಪ್ಪನವರ ವರ್ಷದ ವ್ಯಕ್ತಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚನ್ನಬಸವ ಹಿರೇಮಠ ಅವರನ್ನು ಪ್ರತಿಷ್ಠಾನದಿಂದ ಸನ್ಮಾನಿಸಲಾಯಿತು. ಅಧ್ಯಕ್ಷತೆಯನ್ನು ಪ್ರತಿಷ್ಠಾನ ಅಧ್ಯಕ್ಷ ಬಸಪ್ಪ ತಿಪ್ಪಾರೆಡ್ಡಿ ವಹಿಸಿದ್ದರು. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಅಮರೇಶ್ ಪಾಟೀಲ್ ಆಲ್ಕೋಟ್,
ಪ್ರತಿಷ್ಠಾನದ ಕಾರ್ಯದರ್ಶಿ ಅಂಬಾಪತಿ ಪಾಟೀಲ್, ತಾರಾನಾಥ ಶಿಕ್ಷಣ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಮಸ್ಕಿ, ವೀರಭದ್ರ ವಕೀಲ್ ಇತರರಿದ್ದರು. ನಗರದ ಜಲಾಲ್ ನಗರದ ನಿವಾಸಿ ಕೆರೆಯಲ್ಲಿ ಮುಳುಗಿ ಮೃತಪಟ್ಟ ಘಟನೆ ಜರುಗಿದೆ. ರಂಜಿತ್ 23 ವರ್ಷ ಎಂಬ ಯುವಕ ಮೃತಪಟ್ಟ ಯುವಕ ಎಂದು ಗುರುತಿಸಲಾಗಿದೆ. ನಿವಾಸಿಗಳು ಯುವಕನ ಶವ ಪತ್ತೆ ಹಚ್ಚಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೋಳಿ ಆಚರಣೆ, ರಾಜ್ಯ ಸರ್ಕಾರ ನಿರ್ಬಂಧ, ಬಣ್ಣದ ಹಬ್ಬದ ಮೇಲೆ ಕೊರೋನಾ ಎಫೆಕ್ಟ್. ಮಾರ್ಚ್ 31ರಂದು ವಾರ್ಡ್ ನಂಬರ್ 8 ಮತ್ತು ಆತ್ಕೂರು ಗ್ರಾಮ ಪಂಚಾಯಿತಿ ಚುನಾವಣೆ ಮತ ಎಣಿಕೆ. ತಹಸೀಲ್ದಾರ್ ಕಚೇರಿಯಲ್ಲಿ ಎಣಿಕೆಗೆ ವ್ಯವಸ್ಥೆ. ಮೀಸಲಾತಿ ವರ್ಗೀಕರಣ ಮಾಡದ ಬಿಜೆಪಿ ವಿರುದ್ಧ ಉಪಚುನಾವಣೆಯಲ್ಲಿ ಮತ. ಭಾನು ಪ್ರಸಾದ್. ಮಸ್ಕಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ. ಬೆಳಗಾವಿಯಲ್ಲಿ ಗಲಾಟೆ, ಕಾಂಗ್ರೆಸ್ ಸೃಷ್ಟಿ, ಸಚಿವ ಶ್ರೀರಾಮುಲು. ಮಸ್ಕಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆ. ಪ್ರತಾಪ್ ಗೌಡ ಮಾರಾಟವಾಗಿದ್ದಾರೆ, ಡಿಪಾಸಿಟ್ ಜಪ್ತಿ ಮಾಡಿ ಸಿದ್ದರಾಮಯ್ಯ. ಪ್ರತಾಪ್ ಗೌಡರನ್ನು ಮನೆಗೆ ಬಡ್ಡಿ ಲೆಕ್ಕ ಹಾಕಲು ಕಳುಹಿಸಿ, ಡಿಕೆ ಶಿವಕುಮಾರ್ ವಾಗ್ದಾಳಿ. ಬ್ಯಾಕ್ಲಾಗ್ ಪದೋನ್ನತಿಯಲ್ಲಿ ಅನ್ಯಾಯ, ಜ್ಯೇಷ್ಠತಾ ಸಂರಕ್ಷಣಾ ಕಾಯ್ದೆ ಜಾರಿಗೆ ಆಗ್ರಹಿಸಿ ಬಿಎಸ್ಎಸ್ ಮನವಿ. ಎಂ ನಾಗಪ್ಪ ಪ್ರತಿಷ್ಠಾನದಿಂದ ವರ್ಷದ ವ್ಯಕ್ತಿ ಪ್ರಶಸ್ತಿ ಪ್ರದಾನ. ಪುಣ್ಯಸ್ಮರಣೆ, ಸಮಾಜ ಸೇವೆಗೆ ಬದುಕು ಮುಡುಪಾಗಿಟ್ಟವರು ಎಂ ನಾಗಪ್ಪ. ಅಮರೇಶ್ ಶೆಟ್ಗಲ್. ಮತ್ತು ಕೆರೆಯಲ್ಲಿ ಮುಳುಗಿ ಜಲಾಲ್ ನಗರದ ಯುವಕ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಯೋಜಿಸಿದವರು ಇಂಡಿಯನ್ ಗೋಲ್ಡ್ ಕಂಪನಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್. 0% EMI Bajaj Finance available. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್, ಬಿಸೈಡ್ SBI ಬ್ಯಾಂಕ್, ಸ್ಟೇಷನ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ.
ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು.